ಇವಾಗ GT 650 ಬುಕ್ ಮಾಡಕ್ ಹೋಯ್ತಿದೀವಿ. ಇವಾಗ ನಿಸರ್ಗ ಅವರ ಮದುವೆ ಶಾಪಿಂಗ್ ಬಂದೇವಿ ನಾವು. ಗೈಸ್, ವೆಲ್ಕಮ್ ಟು ರಾಯಲ್ ಎನ್ಫೀಲ್ಡ್ ಶೋರೂಮ್. ನಮ್ಮ ಬೈಕ್ ಕೈ ನನ್ನ ಡ್ರೀಮ್ ಬೈಕ್ ಗೈಸ್. ಇದು ಬರೀ ಕಲರ್ ಅಷ್ಟೇ ಚೇಂಜ್. ಕಲರ್ಗೆ 30,000 ಡಿಫ್ರೆನ್ಸ್ ಗೈಸ್, ರೆಡ್ಗೂ ಇದಕ್ಕೂ ಗೈಸ್. ಇವಾಗ ಬೈಕ್ ಬುಕ್ ಆಯ್ತೈತೆ ಗೈಸ್. ಬೆಳಿಗ್ಗೆನೆ ಒಂದು ಪ್ರಾಬ್ಲಮ್ ಆಗಲ್ವಾ? ಸೈಜ್ ಜಾಸ್ತಿ ದೊಡ್ಡದ ಬ್ಯಾಟ್ರಿ ಅದು ಗೈಸ್. ನಮ್ಮ ರಘುಣ್ಣವ್ರ ಕಾರ್ದು ಬ್ಯಾಟ್ರಿ ಡೌನ್ ಆಗಿ ಏನೋ ಕಾಣೆ. ಬೆಳಿಗ್ಗೆ ನೋಡೋರೆ ಕಾರ್ ಸ್ಟಾರ್ಟ್ ಆಗಿಲ್ಲ. ನಮ್ಮ ಕಾರಿಂದ ಬ್ಯಾಟ್ರಿ ತೆಗಿಯೋಕೆ ಹೋಗಿ ಆ ಕಾರ್ ಬ್ಯಾಟ್ರಿ ದೊಡ್ಡದು, ಇದು ಕಾಯ್ತಾ ಅಲ್ವಂತೆ. ಆಗಲ್ವಂಗಿದ್ರೆ ಅದು ಆಯ್ತು. ಇದು ಒಂದ್ಸಲ ಸ್ಟಾರ್ಟ್ ಮಾಡ್ಬಿಟ್ರೆ 100 ಅಂದ್ರೆ ಬರೀ ಜಂಪ್ ಇರಬೇಕು. ಜಂಪ್ ಬೆಳೆದ್ರೆ ನಿಮ್ ಬ್ಯಾಟ್ರಿ ಕಳ್ಕೊಂಡ್ ಮಾಡ್ಬೋದು. ಗೊತ್ತಿದಿ ಎತ್ತಕ್ಕೆ ಬೀನ್ಸ್ಗೆ ಬಂದಿದ್ದಾವ ಶಶಾಂಕಣ. ಹಾಯ್ ಬ್ರೋ. ವಾಟ್ಸ್ಆಪ್ ಬ್ರೋ. ಇಂಗ್ಲೀಷ್ ಕಣಮ್ಮ ಅವೆಲ್ಲ ಗೈಸ್. ಎಲ್ಲ ಕನ್ನಡದ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಬೆಳಗಿನ ಜಾವ ಇದು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಅಣ್ಣ ಹೊಲಕ್ಕೆ ಹೋಯ್ತವನೆ, ಜೊತೆಗೆ ನಮ್ಮ ಅಮ್ಮನೂ ಹೋಯ್ತವನೆ. ಹೊಲಕ್ಕೆ ಆಳು ಬಂದವ್ರೆ ಬೀನ್ಸ್ಕಾಯಿ ಕೊಯ್ಯೋಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ಕಾಲೇಜಲ್ಲಿ ಆಲ್ ಟಿಕೆಟ್ ಕೊಡ್ತವ್ರೆ. ನಾಳಿದಿಂದನೇ ಎಕ್ಸಾಮು, ಫೈನಲ್ ಎಕ್ಸಾಮು, 6th ಸೆಮ್ಮು. ನಾನಿವಾಗ BBA LLB 3rd ಇಯರ್ ಓದ್ತಾ ಇರೋದು. ಅದರಲ್ಲಿ 6th ಸೆಮ್ಮು. ಇನ್ನೂ 2 ವರ್ಷ ಅದೇ, ಇನ್ನೂ 4 ಸೆಮ್ಗಳಿವೆ. ಒಂದು 9-10 ಸಬ್ಜೆಕ್ಟ್ ಬ್ಯಾಕ್ ಅವೆ. ಒಂದು 11 ಸಬ್ಜೆಕ್ಟ್ ಆದರೂ ಕ್ಲಿಯರ್ ಮಾಡೋನಿ ಅನ್ಸುತ್ತೆ. ಅರ್ಧ ಯಾಕೆ ನೆಗಿತಿದೆಯಾ ಶಶಿಕಲಾ? ನಿಜ ಕಣಮ್ಮ, ಸೀರಿಯಸ್ ಆಗಿ. ನನಗಂತೂ ಈ ಜೀವನದೇ ಅಂದ್ರೆ ಓದೋದೆಲ್ಲಾನು ಮಿಷಿನ್ ತಿನ್ಕೊಂಡು ಇದು ಕಾಲೇಜ್ಗೆ ಹೋಗಮ್ಮ. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ರೀಲ್ ಮಾಡಬೇಕು. ಅದು ಸಿಂಗಲ್ ನಾನು ಒಬ್ಬನೇ ರೀಲ್ ಮಾಡೋದು. ಆ ರೀಲ್ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ. ಅದಕ್ಕೆ ಅದಾದಮೇಲೆ ತಿರ್ಗಿ ನೈಟ್ ಇನ್ನೊಂದು ರೀಲ್ ಮಾಡಬೇಕು ನಮ್ಮ ಅಮ್ಮನ ಜೊತೆಗೆ. ಇಷ್ಟು ಕೆಲಸಗಳು ಉಂಟು. ಮತ್ತು ಯೂಟ್ಯೂಬ್ ಇವತ್ತು ವೀಡಿಯೋ ಕಂಟೆಂಟ್ ಮಾಡ್ಕೋಬೇಕು. ಉಶ್ಯಪ್ಪ, ಬೆಳಗ್ಗೆ ಎತ್ತು ಅಂದರೆ ನಾನು ಎಷ್ಟು ಮೆಂಟಲಿ ಎಷ್ಟು ಪ್ರೆಷರ್ ಆಗ್ಬಿಟ್ಟದೆ ಅಂದರೆ, ಬೆಳಗ್ಗೆ ಎದ್ದೇಳ್ತು ಅಂದರೆ ನಾಳೆಗೆ ಯೂಟ್ಯೂಬ್ ಕಂಟೆಂಟ್ ಏನು ಮಾಡೋದು, ಇವತ್ತು ಯೂಟ್ಯೂಬ್ ಕಂಟೆಂಟ್ ಏನು ಮಾಡ್ಕೊಳ್ಳೋದು, ತಲೆ ಕೆಟ್ಟೋಯ್ತದ ಅಂದ್ಕೊಳ್ರಿ. ಅದು ಹೆಂಗೆ ಗೊತ್ತಾ, ಬರೀ ಇನ್ಸ್ಟಾಗ್ರಾಮಲ್ಲೇ ಫೋಕಸ್ ಮಾಡೋರಿಗೆ ಕೆಲವೊಂದು ಅಷ್ಟು ಸ್ವಲ್ಪ ಪ್ರೆಷರ್ ಕಮ್ಮಿ ಇರ್ತಿದೆ. ಬರೀ ಯೂಟ್ಯೂಬ್ ಕಡೆನೇ ಫೋಕಸ್ ಮಾಡೋದು ಸ್ವಲ್ಪ ಪ್ರೆಷರ್ ಕಮ್ಮಿ ಇರ್ತಿದೆ. ಈ ಯೂಟ್ಯೂಬು ಇನ್ಸ್ಟಾ ಎರಡನ್ನೂ ಮ್ಯಾನೇಜ್ ಮಾಡ್ಕೊ ಹೋಗೋದೈತಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಅಂದ್ಕೊಳ್ಳಿ. ನಾನು ಡೈಲಿ ವ್ಲಾಗ್ನ ಹೆಚ್ಚು ಕಮ್ಮಿ 1.5 ವರ್ಷದಿಂದ ಮಾಡ್ಕೊಬತ್ತವನೆ. ಮತ್ತು ಅದ್ರ ಜೊತೆಗೆ ಇನ್ಸ್ಟಾದಲ್ಲಿ ಡೈಲಿ ಒಂದೊಂದು ರೀಲು ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ಆದರೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗೋದೇ ಇಲ್ಲ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಕಷ್ಟ ಆಯ್ತದೆ. ಕೆಲವೊಂದು ದಿವಸ ಎಲ್ಲೆಲ್ಲ ಹೊಟ್ಟೋಗಿರ್ತೀನಿ, ಹಂಗಾಯ್ತದೆ. ಒಂದಿನ ಬಿಟ್ಟು ಒಂದಿನ ರೀಲ್ ಅಪ್ಲೋಡ್ ಮಾಡಬೇಕು ಅನ್ಕೋತೀನಿ. ಕೆಲವೊಂದು ಸತಿ ಆಯ್ತದೆ, ಕೆಲವೊಂದು ಸತಿ ಅದು ಆಗಲ್ಲ. ಅಟ್ಲೀಸ್ಟ್ ಮಿನಿಮಮ್ ತಿಂಗಳಿಗೆ ಒಂದು 15ರಿಂದ 20 ರೀಲಾರು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಕೆಲವೊಂದು ಪ್ರಮೋಷನ್ ಶೂಟ್ಗಳು ಇರ್ತವೆ. ಪ್ರಮೋಷನ್ ಶೂಟ್ಗಳು ಮಾಡೋದು ಈಸಿ ಅಲ್ವೇ ಅಲ್ಲ ಅನ್ಕೊಳ್ಳಿ. ಸೊ ಅವ್ರು ನಮ್ಗೆ ಕೊಡೋ ಕಾಸು, ಅವರು ಎಷ್ಟು ಎಡಿಟ್ಸ್ ಹೇಳ್ತಾರೆ. ಕೆಲವೊಂದು ಟೈಮಲ್ಲಿ ಇವಾಗ ನೀವೇ ನೋಡಿದ್ರಲ್ಲಿ ಬೆಂಗಳೂರಿಗೆಲ್ಲ ಹೋಗ್ಬೇಕಾಗಿತ್ತು, ಆ ಥರ ಸಿಚುವೇಶನ್ ಇರ್ತಿದೆ. ಮತ್ತು ಅವ್ರು ಕಾಸು ಕೊಡೋದಕ್ಕೆ ಎಷ್ಟು ಅಂದರೆ ಚೇಂಜಸ್ಗಳು ಸಿಕ್ಕಾಪಟ್ಟೆ ಹೇಳ್ತಾರೆ ಅನ್ಕೊಳ್ರಿ. ನಾನು ಒಂದು ತಿಂಗಳಿಂದ ಒಂದು ಪ್ರಮೋಷನ್ ಶೂಟು ಏನೋ ಮಾಡಬೇಕು ಅಂದ್ಬಿಟ್ಟು ಆ ಕ್ಯಾಂಪೇನ್ಗೆ ಇದು ಮಾಡಿದ್ದು. ಒಂದು ತಿಂಗಳಿಂದ ಇಲ್ಲ ಅಂದ್ರೂ ಒಂದು 5-6 ಸತಿನೇ ಚೇಂಜ್ ಮಾಡಿಸೋರು ಅನ್ಕೊಳ್ರಿ. ಸಣ್ಣ ಪುಟ್ಟ ಚೇಂಜಸ್, ಒಂದೇ ಸತಿ ಎಲ್ಲ ಚೇಂಜಸ್ ಹೇಳಲ್ಲ. ಕೆಲವೊಂದು ಟೈಮಲ್ಲಿ ಇದು ಸರಿ ಇಲ್ಲ, ಕೆಲವೊಂದು ಟೈಮಲ್ಲಿ ಅದು ಸರಿ. ಫಸ್ಟು ಏಜೆನ್ಸಿಯವ್ರು ಚೇಂಜಸ್ ಹೇಳ್ತಾರೆ. ಏಜೆನ್ಸಿಯವರು ಬ್ರ್ಯಾಂಡ್ ಕಳಿಸಿ, ಏಜೆನ್ಸಿಯವರು ಸ್ವಲ್ಪ ಚೇಂಜಸ್ ಮುಗಿಸಿ ಫೈನಲ್ ಅಪ್ರೂವಲ್ಗೆ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ ಕಳಿಸ್ತಾರೆ. ಬ್ರ್ಯಾಂಡ್ ಅವರು ತಿರ್ಗಾ ಮತ್ತೆ ಚೇಂಜಸ್ ಹೇಳ್ತಾರೆ. ಇಷ್ಟು ಕಷ್ಟ ಅನ್ಕೊಳ್ರಿ. ಇವಾಗ ಈ ಕಷ್ಟಗಳ ನಡುವೆ ಈ ಮೆಂಟಲ್ ಪ್ರೆಷರ್ ನನ್ನ ಜಿಮ್ಗೂ ಕರೆಕ್ಟಾಗಿ ಹೋಗೋಕೈತೆ ಅಲ್ಲ ಅನ್ಕೊಳ್ರಿ. ಜಿಮ್ಗೆ ಹೋಗಿ ಹೆಚ್ಚು ಕಮ್ಮಿ ಒಂದು 15 ದಿವಸ ಆಯ್ತು ಅವತ್ತು ಅನ್ಸುತ್ತೆ. ತಿಂದು ಉಂಡು ಇವಾಗ ಫಸ್ಟು ಮೈಸೂರಿಗೆ ಹೋಗೋ ಬನ್ನಿ. ಮತ್ತು ಗೈಸ್, ನಾನು ಇವಾಗ ಒಂದು ರೀಲ್ ಮಾಡ್ತಿರೋದ್ರದ್ದು ಪ್ರಮೋಷನ್ ರೀಲು. ChatGPTದು. ChatGPTನ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ChatGPT ನಾವು ಎಕ್ಸಾಮ್ ಟೈಮ್ ಬಂತು ಅಂದರೆ ಸಾಕು, ChatGPT ಹಿಡ್ಕೊಬಿಡವು. ChatGPT ಏನೇ ಒಂದು ಬೇಕು ಅಂದರೆ ChatGPTನ ಯೂಸ್ ಮಾಡ್ತಿದ್ವಿ. ಇವಾಗ ಯೂಸ್ ಮಾಡೋ ಅಂಥದ್ದನ್ನೇ ಪ್ರಮೋಟ್ ಮಾಡೋ ಥರ ಒಂದು ಚಾನ್ಸ್ ಸಿಕ್ಕದೆ ನಿಮ್ಮಿಂದ. ಲವ್ ಯು ಜಾಸ್ತಿ ಗೈಸ್. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಶೂಟ್. ಕೊಲಾಬ್ರೇಷನ್ ಮಾಡ್ತಾ ಇರೋದು ChatGPT ಜೊತೆಗೆ. ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಇದೆ.
ನನಗೆ ಒಂದು ಆಸೆ, ಒಂದು ಡ್ರೀಮ್ ಏನು ಅಂದರೆ ಸ್ಯಾಮ್ಸಂಗ್ ಜೊತೆ ಕೊಲಾಬ್ರೇಟ್ ಮಾಡಬೇಕು ಅಂದ್ಬಿಟ್ಟು. ಅದು ಮುಂದೆ ಒಂದಿನ ಆಯ್ತದೆ, ಮಾಡವ. ಬತ್ತು ನನ್ನ ಮಗನೇ ಬ್ರೋ. ಹ್ಞೂ ಬ್ರೋ, ಇನ್ನೇನು ಸಮಾಚಾರ ಬ್ರೋ? ಇನ್ನೇನು ಸಮಾಚಾರ ಬ್ರೋ? ಹ್ಞೂ ಬ್ರೋ, ಗೋವಾಗ ಹೋಗಿದ್ದು. ಬ್ರೋ, ಒಂದು ಬಿಸ್ನೆಸ್ದು ಇದಿತ್ತು, ಅದಕ್ಕೆ ಗೈಸ್ ಸುದೀಪ್ ಸ್ಪೀಕ್ಸ್ ಅವರವರೆಲ್ಲ ಇದರಲ್ಲಿ. ಮತ್ತೆ ಇನ್ನೇನು ಬ್ರೋ ಸಮಾಚಾರ? ಹ್ಞೂ ಬ್ರೋ, ಬಟ್ಟೆದು ಯಾವುದೋ ಒಂದು ಪ್ಲ್ಯಾನ್ ಮಾಡ್ತೇವೆ, ಇನ್ನೂ ಏನು ಎಕ್ಸಿಕ್ಯೂಷನ್ ಮಾಡಿಲ್ಲ. ಹ್ಞೂ ಬತ್ತೆ. ಅಯ್ಯೋ ಬೊಪ್ಪ ಚಿನ್ನೋತ್ತು ಅತ್ತ ಲೇಡಿ. ಅದೇ ಏನಕ್ಕೆ ಜೈಪುರಕ್ಕೆ? ಇವಳ ಆಸ್ಪತ್ರೆಗೆ ಕರ್ಕೋಬೇಕಂತ. ಇವಳು ಹುಷಾರಿಲ್ಲ ಮಮ್ಮಿ? ಏನಾಯ್ತೆ? ಏನಾಗಿದ್ದು? ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಕಣ್ಣೆ ಹಾಕ್ಲಾಡ್ತೀವಿ. ಅಕ್ಕ ಬಾಯ್ ಬಾ. ನಿಮ್ಗೆ ಹೇಳ್ತಾವನ ತಾನೇ ಒಂದು ಹುಡುಗಿ ಸೆಟಪ್ ಮಾಡಕ್ ಆಗದೆ ಹೋದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹುಡುಗಿ ಸೆಟಪ್ ಮಾಡಕ್ ಐತಲ್ಲ ಎಲ್ಲ ವಿಕ್ಕಿ ಅಂತವನು ಇಷ್ಟಪಟ್ಕ ಕೂತವನ. ಲವ್ ಮಾಡಿ ಯಾರು ಉದ್ದಾರ ಆಗಿದಾರ? ಅದೇ ನೀನ್ ಸುಮ್ನಂಗಿರೋದು ಅವತ್ತು ಏನು ಮಾಡ್ತಾವ್ರಲ್ಲಪ್ಪ ಇಲ್ಲಿ ಅಕ್ಷಯ ಪಾತ್ರ ಹೋಗಿದ ಫೋನ್ ಮಾಡೋ ಅಂತ ಎಲ್ಲರೂ ಬಂದವ್ರ ತಗ ನಿಲ್ಸಪ್ಪ ತಗ. ನೀ ಏನ್ ಮಾಡಪ್ಪ ಮಕ್ಕ ಎಲ್ಲ ಅದೇನೋ ಮಾಡಿಸ್ತಾವ್ರ ಇವತ್ತು ತಿರುಗಿರೋದೇನೋ ಕಣಿ ಕಣಪ್ಪ. ಏನಿಲ್ಲ ಮತ್ತೆ ಲವ್ ಮಾಡ್ತಾವನೆ ಕಣತ್ತೆ ನಿಜವಲ್ವೇ. ಮೂರು ಹುಡುಗಿರು ಲವ್ ಮಾಡ್ತಿರೋದು ಬರೀ ಎಲ್ಲಾರನು ಮಾಡಿದ್ರೆ ಅದೇ ಇದು ಸರಿ ಆಯ್ತು. ಇವಾಗ ವಿಜಯ್ ಮದುವೆ ಆಗ್ಬೇಕು ಅಂದಾಗ ಇನ್ ಎಷ್ಟು ವರ್ಷಕ್ಕೆ ಮಾಡಕ್ಕೆ ಅಂತ ರೆಡಿ ಇದೀರಾ? ಇಲ್ಲ ಇನ್ನೊಂದ್ 2 ವರ್ಷಕ್ಕ? ಇವಾಗ್ಲೇ ಆಗ್ಬಿಟ್ರೆ ಅವನು ಆಗೋದ್ರ ಏನು ಮಾಡಲ್ಲ, ಏನು ಅಲ್ಲ ಕರ್ಕತ್ತೀರಿ. ಸೂಪರ್ ವಿಜಯ್, ನಮ್ ಕಾರಲ್ಲಿ ಎತ್ತಕ್ ಹೋಗೋದಕ್ಕೆ. ಆಯ್ತು ಕಣಪ್ಪ, ಕಂಪ್ಲೀಟ್ ಮದುವೆ ನಾನೇ ಮಾಡ್ತೀನಿ. ಆಯ್ತಾಯ್ತು, ಒಳ್ಳೆ ಕೆಲ್ಸ. ಕಾರಲ್ಲಿ ಬೇಡ ಮಚ್ಚ, ದೇವಸ್ಥಾನ ತಲೆ ಕಟ್ಬಿಡೋಲ್ಲ. ಅವ್ರ ಒಟ್ಲೇನಾದ್ರು ಒಪ್ಪಿದ್ರೆ ಮಚ್ಚ ಧಾಮ್ ಧೂಮ್ ಅನ್ಕ ಮಾಡ್ಕೊಳವ. ಒಪ್ಪಲಿಲ್ಲ ಅಂದ್ರೆ ಏನಾರು ಹೇಳಿದಾನೆ. ಅದೇ ನಾನು ಹೇಳಿಲ್ಲ. ಮತ್ತೆ 3-4 ಜನ ಲವ್ ಮಾಡ್ತಾರೆ. 3-4 ಜನ ಕರ್ಕೊಂಡ್ ಬಂದ್ರೆ ನಾನು ಎಲ್ಲಿಗೆ ಕರ್ಕೊಳ್ಳಿ ಹೇಳು ಮಂತ. ಅದ್ರಲ್ಲಿ ಯಾರು ಒಬ್ಬನ್ ಸೆಲೆಕ್ಟ್ ಮಾಡ್ಕೊಂಡ ಅವ್ರು ಎಲ್ಲ ಬಂದೇ ಬಿಡ್ತಾರ. ಎಲ್ಲ ಬಂದ್ರೆ ಕರ್ಕೊಳಕಾದ್ದಪ್ಪ ಆಗಲ್ಲ. ಯಾವ್ದಾರ ಒಂದು ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಿದೇವಿ ಹೇಳ್ತಾನೆ ಹೇಳು. ಆ ಹುಡುಗಿ ಇಲ್ಲ ಅಂದ್ರ ಗಲೀಜ್ ವಿಜಯ್ ಏನು ಗಲೀಜ್ ಕಣತ್ತೆ ಬಾಯ್ ಹಿಡಿಯಕ್ಕೆ ನೋಡಿತಿದೆ. ಹುಡುಗಿಗಳವಳು ಸೈಡ್ ಸೈಡ್ ನೋಡ್ಕೊಳ್ತೀವಿ. ನಮ್ಮ ಮಮ್ಮಿ ಕಾಣ್ದಿರೋ ತರ ಕಂಡು ಹೊಡಿಬೇಕೊಳಗ. ಗೈಸ್, ಅವ್ರು ವಿಜಯ್ ಅವರ ಅಕ್ಕನ ಮಗಳು. ಇವಾಗ ನಾನು ಮತ್ತೆ ನನ್ನ ಹೆಂಡತಿ ಇಬ್ಬರು ಮೈಸೂರಿಗೆ ಹೋಯ್ತಾವೆ. ಹೋಗ್ಬಿಟ್ಟಲ್ಲಿ ಏನೇನು ಕೆಲಸ ಐತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ರೀ ಗೈಸ್. ಇವಾಗ ನಾವು ಫಸ್ಟು ಮಾದೇವಕ್ಕನ್ ಪಿಕ್ ಮಾಡ್ತಾವನಿ. ಇಲ್ಲಿಂದ ನಂದು ಈ ಆಮೇಲೆ ತಿರ್ಗಿ ನಮ್ಮ ಇಸ್ಟಾರ್ನ ಪಿಕ್ ಮಾಡ್ಕೋಬೇಕು. ಅಲ್ಲಿಂದ ನಾವು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜಲ್ಲಿ ಹಾಲ್ ಟಿಕೆಟ್ ಐತೆ, ಹಾಲ್ ಟಿಕೆಟ್ ಇಸ್ಕೋಬೇಕು. ನಾಳಿದ್ದೆ ಎಕ್ಸಾಮು. ಜೊತೆಗೆ ಮಾದೇವಕ್ ಅವ್ರದ್ದು ಯಾವುದೋ ಒಂದು ಶೂಟ್ ಐತಂತೆ, ಒಂದು ಪ್ರಮೋಷನ್ ಶೂಟ್ ಅಮ್ಮವ್ರದ್ದು. ಅಲ್ಲಿ ಬಂದ್ರು ನೋಡ್ರಿ. ಯಾವ್ದು ಕೆಮ್ತೇವಾ? ಕಣ್ಣ ಹೆಂಗ್ಬಿಟ್ಟದು ಕೆಂಪಯ್ಯ ಕಣ್ಣೋಡು. ಗೈಸ್, ಇವ್ರದ್ದು ಯಾವ್ದೋ ಒಂದು ಸೀರೆ ಪ್ರಮೋಷನ್ ಅದಂತೆ. ಅದಕ್ಕೋಸ್ಕರ ಅಲ್ಲ ಸೀರೆ ಹಾಕೊಂಡಿಲ್ಲ ಅಂತಂದ್ರೆ ಸುಮ್ನೆ ಸೀರೆ ಹಾಕೊಂಡು ಮಿಂಚ್ತಾ ಇರೋದು ಕೆಂಪದೇನು ನಿಜವಲ್ವೇ. ಯಪ್ಪ ಸೀರಿಯಸ್ ಆಗಿ ಗೊತ್ತಾ, ಒಂದು ಮುದುಕಿಗೆ ಸೀರೆ ಉಡ್ಸೋರು ಎಷ್ಟೋ ಚೆನ್ನಾಗಿ ಕಾಣಿಸ್ತಾರೆ. ನಿಮ್ ಸೀರೆ ಉಡ್ಸೋದಕ್ಕೆ ಗೊತ್ತಿರಿ, ಡೆಡ್ ಬಾಡಿ ಉಡ್ಸಿರ್ತಾರಲ್ಲ ಸೀರೆ ಕಾಣ್ತಿದೆ. ಮೈಸೂರು ರೋಡ್ಗಳೆಲ್ಲ ಕಿತ್ತಿಸ್ಬಿಟ್ಟವ್ರೆ ನೋಡ್ರಿ. ಬಸ್ಸಿ ಟ್ರಾಫಿಕ್ ಐತಲ್ಲ, ಅದಕ್ಕೇನೆ ರೋಡ್ ತಕ್ಕ ಬಂತು ಅಂದ್ರೆ ಇವ್ರು PG ರೋಡ್ ತಕ್ಕ ಬರೀ ಇದೆ ಪ್ರಾಬ್ಲಮ್. ರೋಡ್ ಕರೆಕ್ಟ್ ಆಗಿಲ್ಲ. ಅವಳು ಪ್ರಾಬ್ಲಮ್, ರೋಡ್ ಇವಾಗ ಪರವಾಗಿಲ್ಲ, ಅಟ್ಲೀಸ್ಟ್ ಕಾಂಕ್ರೀಟ್ ಹಾಕೋರೆ. ಮುಂಚೆ ಈಚೂರಿಗೆ ಬಿಡ್ತಾನೆ ಇರಲಿಲ್ಲ, ಬರೀ ಒಂದೇ ಸೈಡ್ ಬರ್ಬೇಕಾಗಿರೋದು ಆ ಥರ. ಗೈಸ್, ನಾನು ಎಂತ ಮಿಸ್ಟೇಕ್ ಮಾಡ್ಕೊಂಡೆ ಅಂದ್ರೆ ರೋಡ್ ಅರ್ಧಕ್ಕೆ ಕಟ್ಟು, ಬಸ್ ಅವ್ನು ಬಂದ ಅಂದ್ಬಿಟ್ಟು ಈ ಕಾರ್ ಅವ್ನು ಬಂದ, ಈ ಕಾರ್ ಅವ್ನು ಬಂದ ಅಂದ್ಬಿಟ್ಟು ನಾನು ಬಂದೆ. ನನ್ನಿಂದ ಇನ್ನೂ ಸುಮಾರು ಗಾಡಿಗಳು ಬಂದವೆ ಅಲ್ಲೋಡ್ರಿ. ಇಲ್ಲೇ ಈ ಫೋನ್ ಮಾಡಿದ್ದಾನೆ, ಮಚ ಬಂದ ಕಳ. ಇವಾಗ ಬಸ್ ಅವ್ರು ಇಳಿಸ್ತವ್ರೆ, ನಾವು ಇಲ್ಲಿಂದಾನೆ ಇಳಿಸ್ಕೋಬೇಕು. ಈ ಕಡೆ ಎಲ್ಲ ಕಾಲೇಜ್ ಬಿಟ್ಟದೆ, ಹುಡುಗಿರು ಹೋಯ್ತವ್ರೆ. ನಾನು ಗಾಡಿನ ನನ್ನ ಪಾಡ್ ನಾನು ಓಡಿಸ್ತಿದ್ರೆ ವಿಜಯ್ ಬಿಳ್ಸ್ಕೊಬಿಡ್ತೇನೆ ಅನ್ಬಿಟ್ಟು ಫಾಸ್ಟ್ ಆಗಿ ಹೋಯ್ತವ್ ನೋಡಕ್. ಹೊಟ್ಟೆ ಹೊರಿಕಳ ನೀವೆಲ್ಲ ವಿಜಯ್. ನಾವೆಲ್ಲ ಹುರ್ಕಡ್ ಇನ್ನೂ ಒಂದು ಹುಡುಗಿನೂ ಬಿದ್ದಿಲ್ಲ ವಿಜಿಗೆ.
ಹುರ್ಕೊಬಿಡ್ತೀಯ ಅನ್ಬಿಟ್ಟು ನಾವೇ ಮುರ್ದಾಕ್ಬಿಡೋದು ವಿಜಯ್, ನಾವೆಲ್ಲ ಹುರ್ಕೊಂಡು ವಿಜಿ ಗರ್ಲ್ ಫ್ರೆಂಡ್ ಬಂದ್ರೆ ಬಿಸಿ ಆಗ್ಬಿಡ್ತಾನೆ. ನನ್ನೇ ಮರ್ತಿರ್ಬಿಟ್ಟನು ಅಂತ ಅಂದ್ಬಿಟ್ಟು ಬೇಡಕ್ಕೆ ಬೇಡ ಅದಕ್ಕೆ ಫಾಸ್ಟ್ ಆಗಿ ಹೊಂಟೈದ್ನಿ. ಅದ್ರ ಹುಡುಗಿರ್ ಕಂಡ್ರೆ ಸಾಕು, ಬರೀ ಗೈಸ್ ವಿಜಿಗೆ 2 ಸೆಕೆಂಡ್ ಅಲ್ಲಿ ಸಾಕು. ಒಂದ್ ಹುಡುಗಿ ಕಣ್ಣಲ್ಲೇ ಬೀಳ್ಸ್ಬಿಡ್ತಾನೆ. ಒಂದ್ಸತಿ ಸ್ಮೈಲ್ ಮಾಡ್ಬಿಟ್ಟು ಕಣ್ಣು ಹೊಡೆದ್ಬಿಟ್ರೆ ಸಾಕು, ಬಿದ್ದಾಯ್ತಾರೆ ಹುಡುಗಿರೆಲ್ಲ. ಹುಡುಗಿರ್ ಯಾವ ಸೈಡ್ ಇರ್ತಾನೆ ಆ ಕಡೆ ಸೈಡ್ ಹೋಗಿ ಮಿರರ್ ಇಳಿಸ್ಕೊಬಿಡೋದು. ನನ್ನ ಮಗ ಬಾ ಇಸ್ಲಾಂ ಬರ್ತಾನೆ, ನಿನ್ ಜಾತಿಗೆ ಸೇರ್ತಾವ ನೋಡ್ರೆ. ಎಷ್ಟು ಕಲೆಕ್ಷನ್ ಆಯ್ತು ಟಾರ್ಗೆಟ್ ಅಲ್ಲಿ? ಎಷ್ಟು ಕಲೆಕ್ಷನ್ ಆಯ್ತು ಅಲ್ಲಿ? ನಿಂಗೆ ಅಂತಲ್ಲ ದರ್ಬಾರ ಟಾರ್ಗೆಟ್ ಅಲ್ಲಿ ಬಡ್ಕೊಂಡಿದ್ದು ಅಂತಲ್ಲ ನಿನ್ನಷ್ಟು ಮಾಡಕದ್ದ ನಾವು ಗೋವಾದಲ್ಲಿ ಫುಲ್ ಡಿಮ್ಯಾಂಡ್ ಅಂತಲ್ಲ ನಿಜಾನ. ಅವ್ರಿಗೆ ಕೇಳ್ತಾ ಇದ್ರಲ್ಲಿ ಏನಂತ ಕೇಳ್ತಿರೋ ಫೋನ್ ಮಾಡ್ತಾರೆ ಲೇಡೀಸ್ ತರ ಇದ್ಯಾರಲ್ಲ ಇದು ಇಸ್ರೋದ ಎಕ್ಸ್ಪ್ರೆಷನ್ ಕ್ರೇಜಿ ಕುಂತು ಅಲ್ಲ ಎಂತ ದಡ್ಡನ್ ಮಗ ಇವನು ತೋರಿಸ್ತಿದೀನಿ ಬಂದ್ಬಿಟ್ಟು ಹೊಡಿತಾವನಲ್ಲ, ನನ್ನಿಂದ ನೆನ್ಸ್ಕೊಂಡು ಹೊಡಿತಾವನೆ. ಮತ್ ನಂಗೆ ಹೊಡಿಯಕ್ ಬರ್ತಾನೆ. ಸರಿ ಯಾಕೆ ಹಿಂಗ ಆಗ್ತಿದ್ಯಾ? ಚೆನ್ನಾಗಿಲ್ಲ, ಚೆನ್ನಾಗಿ ಕಾಣ್ತಿಲ್ಲ. ನಿಮ್ ತಯಣ ಹಾಕ್ಬಿಟ್ಟು ಇಲ್ಲ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ನಿಸರ್ಗ ಅವರು ನೆನ್ನೆಯಿಂದ ಏನೋ ತಿಂದಿಲ್ವಂತೆ. ಏನಕ್ಕೆ ತಿಂದಿಲ್ಲ ನೆನ್ನೆಯಿಂದ? ಇವತ್ತು ಚೆನ್ನಾಗಿ ತಿನ್ನಲ್ಲ, ಇವತ್ತು ಚೆನ್ನಾಗಿ ತಿನ್ನಕ ಎಣ್ಣೆದೆಲ್ಲ ಸೇರ್ಸ್ಕೊಂಡು ಬರ್ತಾ. ಇವತ್ತು ಇವ್ರೊಬ್ರು ಊಟ ಮಾಡ್ಸೋಕ್ಕೋಸ್ಕರ ನಮ್ಗೆ 3 ಜನ ಹೋಯ್ತಾರೆ. ನಾವು ಮಾಡ್ತಿಲ್ವಲ್ಲ. ಒಬ್ರು ಊಟ ಮಾಡೋದಕ್ಕೆ ಎಲ್ಲರೂ ಬಂದು ಎಲ್ಲರೂ ಒಟ್ಟೊಟ್ಟಿಗೆ ಬಾರಿಸ್ತಾವೆ. ಇಸಡ್ ತಿನ್ನಲ್ಲ ಇವತ್ತು ನಾನ್ ವೆಜ್ ಅಂದ್ಬಿಟ್ಟು ಅವಳಿಗೆ 10 ರೋಟಿ ತಿಂದು ಚಿಕನ್ ಬಿರಿಯಾನಿ ಚೆನ್ನಾಗಿರವ ಆಯ್ತು ತಿನ್ಕೊಂಡು ನಿಂಗೆ ಚೆನ್ನಾಗಿರವ. ಹೆಸರು ನಂದು ಬಸ್ರು ಇವಂದು ಅಂತಾರಲ್ಲ ಆ ಥರ ಊಟ ನನ್ನ ಹೆಸರಲ್ಲಿ ತಿನ್ನೋದು ಹೇಳಕ್ ಮಾತ್ರ ನಾನು ತಿಂದೆ. ಯಾಕಂದ್ರೆ ಪೀಸ್ ಹಾಕ್ಬಿಡಿ ತಿನ್ನಲ್ಲ ಅವರು, ಬರೀ ರೈಸ್ ಹಾಕಿ ಜಗಳ ಆಡ್ಕೊಂಡು ನನ್ನ ಮಕ್ಳ ನೀವು ಇದ್ದೀರಲ್ಲ ನೀವು. ಗೈಸ್ ಇವಾಗ ಊಟ ಎಲ್ಲ ಮುಗೀತು. ನಿಸರ್ಗ ಅವ್ರದ್ದು ಪ್ರಮೋಷನ್ ಅದು, ಇವಾಗ ಸೀರೆದು ಪ್ರಮೋಷನ್. ಅವರು ನಮ್ಮ ವಿಡಿಯೋಗೆಲ್ಲ ಹೆಲ್ಪ್ ಮಾಡ್ತಾರಲ್ಲ. ಇವಾಗ ಬನ್ನಿ ನಾವು ಅವರ ವಿಡಿಯೋ ಶೂಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡುವ. ಇವಾಗ ನಾವು ಲಿಫ್ಟಲ್ಲಿ ಸ್ಯಾರಿ ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಏನಾದ್ರು ಮೇಲ್ಗಡೆ ಅಂತ ಹೇಳಿದ್ದೀನಿ ಬರ್ತಿದಾರ ಶೂಟಿಂಗ್ ಮಾಡಕ್ಕೆ ಅಂತ. ಏನಾದ್ರು ಇಲ್ಲ ಮೇಡಮ್ ಯಾರು ಗೊತ್ತಿಲ್ವಲ್ಲ, ಯಾರು ಇವಾಗ ನಿಸರ್ಗ ಅವರ ಮದುವೆ ಶಾಪಿಂಗ್ ಬಂದೇವಿ ನಾವು. ಮದುವೆ ಶಾಪಿಂಗ್ಗೆ ನಿಮ್ಮ ಮದುವೆ ಶಾಪಿಂಗ್ಗೆ ಮದುವೆ ಶಾಪಿಂಗ್ ಹುಡುಗಿ ಮದುವೆ ಹುಡುಗ ಯಾರ್ರೀ? ಒಂದು ಪ್ರಮೋಷನ್ ರೀಲ್ ಇತ್ತು ಇವ್ರದ್ದು, ಅದಕ್ಕೆ ಬಂದಿದ್ದು. That's why I always look forward ಅಲ್ಲ for the ಒಂದು ಕಂಟೆಂಟ್ ಶೂಟ್ ಮಾಡಬೇಕಾಗಿತ್ತು. ಮೈಕ್ ನಿಮ್ತವಿದ್ದ ಕಂಟೆಂಟ್ ಶೂಟ್ ಮಾಡಬೇಕಾಗಿತ್ತು. ಕಂಟೆಂಟ್ ಶೂಟ್ ಮಾಡಬೇಕಾಗಿತ್ತು. ನಂದು ಒಂದು ರೀಲ್ಗೆ ಕಂಟೆಂಟ್ ಶೂಟ್ ಮಾಡ್ಕೊಂಡು ಮತ್ತು ಇವ್ರದ್ದು ಒಂದು ರೀಲ್ ಇತ್ತು, ಇವರು ಒಂದು ರೀಲ್ ಮಾಡಿದ್ರು. ಮುಗೀತು. ಇವಾಗ ಕಾಲೇಜ್ಗೆ ಹೋಗ್ಬಿಟ್ಟು ಆಲ್ ಟಿಕೆಟ್ ಇಸ್ಕೋಬೇಕು. ಬನ್ನಿ ಫೋಟೋ ಶೂಟ್ ಮಾಡಿಸ್ತಾ ಇರೋದಾ ಅಲ್ಲೇ? ಗೈಸ್ ನಮ್ಮ ಕಾಲೇಜ್ ತಕ್ಕ ಬಂದು ನಂದು ಕಾಲೇಜ್ ಫೀಸ್ ಕಟ್ಟಾಗದೆ, ಇಸ್ರಾಡ್ ಕಟ್ಟಿದ್ದಿಲ್ಲ, ಇಸ್ರಾಡ್ ಕಟ್ಟಾಗಿ ಹೋಗೋರೆ. ಆಮೇಲೆ ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ ಎಲ್ಲ ಆಲ್ ಟಿಕೆಟ್ ಇಸ್ಕೊಬರಕ್ಕೆ ಹೋಗ್ಬೇಕು. ಎಕ್ಸಾಮ್ ಫೀಸ್ ಹೋಗಿ ಕಟ್ಟಾಗದೆ. ನಾನು ಕಾಲೇಜ್ ತಕ್ಕ ಬಂದು ವಿಜಿ ಮತ್ತು ನಿಸರ್ಗ ಅವರು ಅಲ್ಲೇ ಅವರೇ. ಇಸ್ರಾರು ಇನ್ನೂ 10 ಜನ ಅವರೇ. ಮುಚ್ಚ ಸಿಕ್ಕಾಮಟ್ಟೆ ಕ್ಯೂ ಅದೇ ಅಲ್ಲಿ ಫೀಸ್ ಕಟ್ಟೆ ತಗೋಂತಂದ. ಅದಕ್ಕೆ ಅವ್ನು ಬರಲಿಲ್ಲ, ನಾನು ಒಬ್ಬನೇ ಬಂದೆ. ನಾನೇ ನನ್ನ ಹಾಲ್ ಟಿಕೆಟ್ ಅವ್ನ ಹಾಲ್ ಟಿಕೆಟ್ ಕೊಟ್ಟರೆ ಅದನ್ನ ಇಸ್ಕೊಬರ್ಬೇಕು. ಕಾಲೇಜ್ ಒಳಗಡೆ ಬಂದು ನಾನು ಹಾಲ್ ಟಿಕೆಟ್ ಇಸ್ಕೊಳ್ಬೇಕು. ಹಂಗೆ ಸರ್ ಹತ್ರ ಹೋಗಿದೆ, ಅವರು ಮೇಲಿರಿ ಅಂದರು. ಇವಾಗ ಇಲ್ಲಿ ಹೋಯ್ತಾನೆ ಬನ್ನಿ ಮೇಕೆ. ನಾನು ಹಾಲ್ ಟಿಕೆಟ್ ಸಿಕ್ತು. ಇಸ್ರಾರು ಇನ್ನೂ ಬರನೇ ಇಲ್ಲ, ಅವನದು ಕೊಡಲ್ಲ ಅಂದರು, ಅವನೇ ಬರಬೇಕು ಅಂತಂದರು. ಯಾಕೆ ಸಿಗ್ನಲ್ ಹಾಕೊಂಡಿದ್ದೀರಿ? ಸಿಗ್ನಲ್ ಐತೆ ಆ ಕಡೆ ಬಡ್ಕತ್ತೈತೆ. ನಾನೇ ಹಾಕ್ಬಿಟ್ಟು ಹೋಗಿದ್ದಾನೆ ಅಂತ ಇಲ್ಲಿ ಬಡ್ಕತ್ತೆ ಸಿಗ್ನಲ್. ಕುಂತು ಪೋಲಿಯೋ ಕುಂತು ನಿಂತು ಬೇಕಾ ಓಡಾಡೋದು ಬೇಕಾ? ಮೂಮಳ
ಗೈಸ್ ಈ ಪ್ಲಾನ್ ವಿಜಿದು ನಮ್ದಲ್ಲ. ನಿಲ್ಸ್ಕೊಳಕಲ್ಲ 1 ಲೀಟರ್ ಡೀಸೆಲ್ ನಾನೇ ಇಸ್ಕೊಡ್ತೀನಿ ನನ್ನ ದುಡ್ಡು. ನಾನೇ ಇಸ್ಕೊಡ್ತೀನಿ ನನ್ನ ದುಡ್ಡಲ್ಲಿ. ಮಗನೇ ಕೇಳಿದ್ರೆ ಇಷ್ಟೇ ಬಿಡಕ ಗೈಸ್ ಬೇಜಾರಾಯ್ತಾ ವಿಜಿ ಗೋಡಿ ಬೇಜಾರಾದ್ರೆ ಹೇಳ್ಕೊಟ್ಟಿದ್ದು. ಮಚ್ಚ ಇಲ್ಲ ಬೇಜಾರಾಯ್ತು ಸಾರಿಲ್ಲ ಅಯ್ಯ ನಿಜ ಬಾಯ್ ಏನೇ ನನಗೂ ತೋರಿಸಿಲ್ಲ ಕುಂತು ಇಬ್ರು ನೀನು ನನಗೆ ತೋರಿಸ್ತಾ. ಮಚ್ಚ ಏನಾಯ್ತು ಎಕ್ಸಾಮ್ ಫೀಸ್ ಕಟ್ತಿಯಲ್ಲ ಇಸ್ರೇನು ಕಟ್ಟಿಲ್ಲ ಕಣ. ರಶ್ ಇತ್ತು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ತಿರ್ಗಾ ನಾಳೆ ಇಲ್ಲ ನಾಳೆ ಇದಂಗೆ ಕಟ್ಟನಂದೆ ಮಚ್ಚ ಬೇಜಾರಾಗಿರೋ ಸಾರಿ ಆಯ್ತಾ. ಲವ್ ಯು ಮಚ್ಚ ಮೇಕಪ್ ಎಲ್ಲ ಹೋಗ್ಬಿಟ್ಟು ತಿರ್ಗಾ ಹಾಕತ್ತ ಇಲ್ಲ ವಿಜಿ ತಿರ್ಗಾ ಮೇಕಪ್ ಮಾಡ್ಕೊತ ಒಳ್ಳೆ ಹೊಂಟೋಗಿರೋಕೆ ಎಲ್ಲ ಮಗ ತೊಳ್ಬಿಟ್ಟು ನೀಟಾಗಿ ಬೆಳ್ಕೊತಿರೋದು ಹೊಸ್ದಾಗಿ ಇಂಥ ಗಾಜಲ್ಲಿ ಹಚ್ಕೊತಿರೋದು ನೋಡ್ರಿ. ಗಾಜ್ ಸೂಪರ್ ಆಗಿದೆ ಗೈಸ್. ಇವಾಗ ನಮ್ಮ ವಿಜಿದು ಫೋನು ಏನು ಗೊತ್ತಿಲ್ಲ ಅನ್ಕೊಳ್ರಿ, ಅದಕ್ಕೆ ಬರೀ ಫೋನ್ ಒಂದು ಬರ್ತದೆ ಹೋಯ್ತದೆ ಬಿಟ್ರೆ ಇನ್ಸ್ಟಾಗ್ರಾಮು ವಾಟ್ಸಪ್ ಏನು ಗೊತ್ತಿರಲಿಲ್ಲ. ಅದಕ್ಕೆ ವಿಜಿ ಫೋನ್ ರೆಡಿ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಐಫೋನ್ ಸೆಂಟ್ರ್ ತಗೋ ಹೋಯ್ತಿದ್ದು. ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ರೀಲ್ಸ್ ಮಾಡಬೇಕಾಗಿತ್ತು. ರೀಲ್ಸ್ ಮಾಡೋಕ್ಕೋಸ್ಕರ ನಿಲ್ಲಿಸ್ತು ಮಧ್ಯದಲ್ಲಿ. ಓ ದೇವ 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 ವಿಜಯ್ ಓಹೋ ಯಾರು ಇವಳು ರೆಡ್ ಸರಿ ಹಾಕೊಂಡು ಮಿಂತವಳೆ. ಮುಗಿತಾ ಮುಗೀತು. ನಾನು ಅಪ್ಲೋಡ್ ಮಾಡ್ಬಿಟ್ಟೆ ಮಾಡಿದ್ನ. ಥೂ ಏನ್ ಕೆಟ್ಟ ಮಾತಾಡ್ತಿ ಇಸ್ರಾಡ್ ಅಂತೂ ಕೆಟ್ಟ ಮಾತು ಇಸ್ರಾಡ್ ಅಂತ ಇಸ್ರಿ ಇಟ್ಕೊ. ಇಲ್ಲ ನೀನು ಇನ್ಸ್ಟಾ ಐಡಿನ ಕೆಟ್ಟ ಮಾತು ಇಸ್ರಾಡ್ ಅಂತ ಸೇರ್ ಮಾಡ್ಕಲ್ಲ. ಅಲ್ಲ ಕೆಟ್ಟ ಮಾತನ್ನ ಕಲ್ಸಿದ್ ಯಾರು ಹೇಳು? ನೀನೇ ಕಲ್ಸಿದ್ ಈ ಗಂಡ ನನ್ ಮಾಡ್ ಕಲ್ಸಿದ್ದು. ಐ ಪ್ಲಾನೆಟ್ ಹೋಯ್ತಾವಿ ವಿಜಿ ಫೋನ್ ರೆಡಿ ಮಾಡ್ಸಕ್ಕೆ ಅಂದ್ಬಿಟ್ಟು. ಐ ಪ್ಲಾನೆಟ್ ಈ ತರ ಮೊಬೈಲ್ ಶಾಪ್ಗಳಿಗೆಲ್ಲ ಹೆಂಗ್ ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡ್ರಿ ಹಿಂಗ್ ಹೋಗ್ರಿ. ಹಿಂಗೆ ಮಾರಮ್ ನಮ್ಗೆ ಗೌರವ್ ನಂಗೆ ಕೆಂಪಮ್ ನಂಗೆ ಓಹೋ ಅಕ್ಕ ಕಡೆಗೆ ಎಳಿತಾವೆ ನೀನು. ನಾವು ಬರ್ಬೇಡ ಎಲ್ಲ ನೋಡ್ಕ ಆಡ್ಕತಾರ ಅಂದ್ರೆ ಇಲ್ಲ ಬರ್ತೀನಿ ಎಲ್ಲ ಓಮ್ ಸತಿಗೆ ಹೋದ್ರವಳು ಐ ಪ್ಲಾನೆಟ್ ಹೋಯ್ತಾಳೆ. ಅಲ್ಲಿ ಬರಲ್ಲ. ಬನ್ನಿ ಸುಮ್ಮನಂದೆ ಆಯ್ತು ಬನ್ನಿ ಸರ್. ನೀನು ಲೇಡಿ ವಿಜಯ್ ಅಂತ ರೇಗಿಸ್ರಿ. ಎಂತ ಗೈಸ್ ಫುಲ್ ವೈಪ್ ಮಾಡೋದಲ್ಲಿ ಬೇಬ್ಸ್ ಅವ್ರೆ ಅಂತ ಕರ್ಕೊಂಡು ವಿಜಯ್ ಹಂಗೆ ನಿಜ ಗೈಸ್ ವಿಜಯ್ ಹಂಗೆ ಕರೆದಿದ್ದು ವೈಬ್ಸ್ ಮಾಡವ ನಾನ್ ವೇಜ್ ತಿಂದಿನಿ ಕೈಯಲ್ಲಿ ನೋಡಿ ಇಲ್ಲೇ ಗೊತ್ತಾಗಲ್ಲ. ಕಣ್ಣೋಡು ಇಲ್ಲ ವಿಜಯ್ ಒಂದು ಮಚ್ಚ ಒಂದು ಟಾಸ್ಕು ನಿಂಗೆ ಒಂದು ಸಣ್ಣ ಟಾಸ್ಕು. ನೀನು ನಡಿಯಂಗೆ ನಡಿ ಮಚ್ಚ. ನೀನು ಹೆಂಗೆ ನಡೀತಿ ಆ ಥರ ನಡಿ, ಅಂದರೆ ಹುಡುಗನ ಥರ ನಡಿ. ನೀನು ನಡಿಯ ನೀನು ಗೈಸ್ ಇದು ವಿಜಯ್ ಸ್ಟೈಲ ನಡಿಯೋದು. ನಡಿ ಮಚ್ಚ. ಸೂಪರ್ ಮಚ್ಚ. ನಿಂತ್ಕೋ ಅಲ್ಲೇ ಅಲ್ಲೇ ನಿಂತ್ಕೊ ಮಚ್ಚ. ಇವಾಗ ಇಸ್ರಾರ್ ಥರ ನಡಿ ಮಚ್ಚ. ಇಸ್ರಾರ್ ಥರ ಇಸ್ರಾರ್ ಥರ ಇಸ್ರಾರ್ ಹಂಗೆ ನಡೆಯೋದು. ಒಂದು ಫಸ್ಟ್ನೇ ಪಾಯಿಂಟ್ ಅಲ್ಲಿ ತಿರೋಬೇಕಲ್ಲ. ಇಲ್ಲ ಹಿಂಗೆ ಇಸ್ರಾರ್ ನೋಡಿ ಹಂಗೆ ನಡೆಯೋದು. ಒಂದು ಕೈ ಒಳಗೆ ಜೋಬಾಕ ಕೈ ಒಳಗೆ ಜೋಬಾಕವ್ರೆ ಜೋಬಳಿಗೆ ಕೈ ಹಾಕಬಿಡ್ತಾನೆ ನೋಡ್ರಿ. ತಿರ್ಗ ಹಂಗೆ ಹಂಗೆ ಹೋಯ್ತಗಳು ಹಂಗೆ ನಡೀತಾನೆ. ತೋರ್ಸು ಮಚ್ಚ ತೋರ್ಸು ಮಚ್ಚ ತೋರ್ಸು. ಇರು ಮಚ್ಚ ಇಲ್ಲಿ ಮಚ್ಚ ಫ್ಲಾಟ್ ಆಗಿರೋ ಜಾಗದಲ್ಲಿ ಬಾ ಮಚ್ಚ. ಹಾಂ ನಡ್ಕ ಬಾ. ಗೈಸ್ ನಿಸರ್ಗ ಅವರು ಹಿಂಗೆ ನಡೀತಾರೆ. ಒಂದು ಈ ಪ್ಲಾನೆಟ್ಗೆ ಈ ಪ್ಲಾನೆಟ್ ಅಲ್ಲ ಈ ಸರ್ವಿಸ್ ಪ್ಲಾನೆಟ್. ಬನ್ನಿ ನಿಮ್ಮ ನೋಡೋದಕ್ಕೆ ಎಲ್ಲ ಕಾಯ್ತವ್ರಿ. ನಿಸರ್ಗ ಅವರೇ ಕಮ್ ಇನ್ ಸೈಡ್. ನೋಡಲ್ಲ ಎಲ್ಲರೂ ಒಂದು ಅವತಾರದಲ್ಲಿ ಬಂದರೆ ಅವಳೇ ಒಂದು ಅವತಾರದಲ್ಲಿ ಬರ್ತಾರೆ. ಫಿಟ್ ಗೈಸ್ ನಿಸರ್ಗ ಅವ್ರು ಮಿನಿ ವ್ಲಾಗ್ ಮಾಡ್ತವ್ರೆ. ಅವ್ರ ವಿಡಿಯೋ ಏನಾದರೂ ಕಂಡ್ರೆ ಲೈಕ್ ಹೊಡೆದು ಬಿಡಿ, ಹಂಗೆ ಒಂದು ಫಾಲೋ ಮಾಡೋದು ಬಿಡಿ. 10K ಹೋದ್ರೆ ಪಾರ್ಟಿ ಕೊಡ್ತೀನಿ ಅಂದವಳೆ. 10K ಮೊದಲ ವಿಡಿಯೋ 10K ಹೋದ್ರೆ ಪಾರ್ಟಿನ 100K ಹೊಡೆದ್ರೆ ಸರಿ ಆಯ್ತು. 500K ಹೊಡೆದ್ರೆ ಪಕ್ಕಾ ಪಾರ್ಟಿ. 500 ಗೈಸ್ ಇದಕ್ಕಾದರೂ ದಯವಿಟ್ಟು ನಿಮ್ಗೆ ಕಂಡಾಗ ಒಂದು 10 ಶೇರ್ ಮಾಡಿಬಿಡ್ರಿ. ನಿಮ್ಮ ಫ್ರೆಂಡ್ ಒಂದು 5-6 ಜನ ಫ್ರೆಂಡ್ಸ್ಗಾದ್ರೂ ಶೇರ್ ಮಾಡಿರಿ. 500K ಮಾಡ್ರಿ. ನೋಡಿ ಹಂಗ ಲಿಫ್ಟಿಕ್ಕು ಚೆನ್ನಾಗೈತಿ ಏನಿಲ್ಲ ಕಂಡ್ಬಿಡ್ರಿ. ನಿನ್ ಫೋನ್ ಕೊಳ್ಳ ಹಾಕ್ಬಿಟ್ಟು ನೋಡೋಣ. ಯಾಕೆ ಹಾಡ್ಕತ್ತಿದ್ಯಾ? ನನ್ನ ಫೋನ್ಗೆ ಇಸ್ರಾರು ಬ್ಯಾಕ್ ಪೋಸ್ಟ್ ತಗೊಳ್ತಾನೆ ನಮ್ಮ ಮಚ್ಚಿ. ಆಯ್ತು ಮಚ್ಚಿ. ಪ್ರೀತಿಯಾಗಿ 100-150 ರೂಪಾಯಿ ಆದ್ರೆ ತಗೊಳ್ಬೋದು. ಜಾಸ್ತಿ ಆದರೆ ಬೇಡ ಸಾಮಾನ್ಯ ಅನ್ಕೊಂತಿದ್ದೀನಿ. ಹೊಸ ಫೋನ್ ಹೊಸ ಫೋನಿಗೆ ಅನ್ಸುತ್ತೆ.
ಬಟ್ ಕಲರ್ ಉಂಟೈತೆ ಇಲ್ಲಿ ಮಗ ಅಷ್ಟು ಇದು ಹಂಗೆ ಐತಲ್ಲ ಈ ಫೋನ್ ಹಾಕಿ ನಾನೇ ಶಾಕ್ ಇದೆ. ಇದೆಲ್ಲ ಲಾಕ್ ಹಾಕಿರ್ತಾರೆ ಈ ನನ್ನ ಮಗ ಸೈಡಿಂದ ತಗೊಬಿಟ್ಟು ಅದೇ ಬತ್ತು ಅಂತಾನೆ. ನಾನೇ ಶಾಕ್. ಯಾರಾದ್ರೂ ಇದಾರ ನಮ್ಮವರು ಅಂತ ನೋಡ್ತೀನಿ. ಪ್ರಾಕ್ಟೀಸ್ ಪರ್ಫೆಕ್ಟ್ ಮೇಡಮ್. ಕಳ್ಳಿಸೋದು ನಮಗಿಲ್ಲ ಐತೆ ಅದಕ್ಕೆ ನೋಡಿದ್ದು ಗಂಡು. ಎಲ್ಲ ಕದ್ದಿರವೆ ನಿಮ್ಮ ಮನೇಲಿ ನಾವು ಕಣ್ಮಾಲು ಈಗ ಚೆಕ್ ಮಾಡೋದು 2-4 ಬ್ಯಾಗ್ ಪಾಸ್ ಸಿಗ್ತಾವೆ ತಗೊಳ್ಳ. ಇಲ್ಲ 2,000 ಅಂತ ಮಗ ಇದ್ರದಿಲ್ಲ ಫೋನ್ ಹೆಂಗ್ ತೆಗ್ದ್ರೆ ನನಗೆ ಸಾಕಾಗಿ ಕೇಳ್ತಾರೆ. ಗೈಸ್ ವಿಜಿದು ಅಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಅವರೇನು ಅಂದರೆ ಕೆಟ್ಟೋಗಿರೋ ಥರ ಏನಾಗಿಲ್ಲ, ಏನು ಕೆಟ್ಟೋಗಿಲ್ಲ ಫೋನು. ಬರೀ ಒಂದು ಆ್ಯಪಲ್ ID ಮತ್ತು ಪಾಸ್ವರ್ಡು ಗೊತ್ತಿಲ್ಲದೇ ಅಪ್ಡೇಟ್ ಕೊಡ್ದೇ ಹಂಗಾಗಿರೋದು ಫೋನು. ಸೊ ಅದಕ್ಕೋಸ್ಕರ ಕಸ್ಟಮರ್ ಕೇರ್ ನಂಬರ್ ಕೊಟ್ಟಾರೆ, ಇವರು ಕಾಲ್ ಮಾಡಿ ಅವ್ರು ನಿಮಗೆ ರೀಸೆಟ್ ಮಾಡಿಕೊಡ್ತಾರೆ ಪಾಸ್ವರ್ಡ್ನ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಹೋಗಿನೂ ರೆಡಿ ಮಾಡಿಸೋದು ಅಂತ ಏನಿರಲಿಲ್ಲ, ಅದೇ ಅವ್ರ ಕಸ್ಟಮರ್ ಕೇರ್ಗೆ ಹೋಗ್ಬಿಟ್ಟು ಪಾಸ್ವರ್ಡ್ನ ರೀಸೆಟ್ ಮಾಡಿದ್ರೆ ಫೋನ್ ಸರಿ ಆಯ್ತದಂತೆ ಅಷ್ಟೇ. ಗೈಸ್ ಇವಾಗ ಈ ಸರನ ಡ್ರಾಪ್ ಮಾಡಿ ಜೊತೆಗೆ ನಿಸರ್ಗ ಅವ್ರು ನೀವು ಹಾಕ್ಬಿಟ್ಟು ಅಲ್ಲೇ ಇಲ್ಲ ನಾನು ವಿಜಿ ಹಟ್ಟಿಗೆ ಹೋಗಬೇಕು. ನಾನು ಒಂದು 2 ರೀಲ್ ಎಡಿಟ್ ಮಾಡಬೇಕು, 3 ರೀಲ್ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಲ್ಲ. ನಂದೊಂದು ಎಡಿಟ್ ಮಾಡ್ಕೊಟ್ಬಿಡು. ಇವ್ನು ಯಾರಲ್ಲ ಕಾರು, ಇಲ್ಲಿ ಮುಂದೆನೂ ಕಾರು ಹಿಂದೇನೂ ಕಾರು, ಇಲ್ಲಿ ನೋಡ್ರಿ ಮುಂದೇನೂ ಕಾರು ಹಿಂದೇನೂ ಕಾರು ಕಟ್ಟಾಗೋದು ಸ್ವಲ್ಪ ಕಷ್ಟ. ನಮ್ಮ ಕರಿಂಗೆ ಡೀಸೆಲ್ ಹಾಕಿಸ್ತವನಿ. ಡೀಸೆಲ್ ಎಷ್ಟು ರೂಪಾಯಿಗೆ ಹಾಕಿಸ್ತಿರೋದು ಅಂದರೆ 1,000 ರೂಪಾಯಿಗೆ. ಇದೇ ಲೋಯೆಸ್ಟ್ ಡೀಸೆಲ್ ಹಾಕಿಸ್ತಿರೋದು ನಾನು. ಅಲ್ಲೇ ಪೇ ಮಾಡ್ಬಿಡು ಮುಂಚೆ 30 ರೂಪಾಯಿಗೆ ಹಾಕ್ಸಿದ್ದೀವಿ ವಿಜಿ ನಾವು ಟ್ರಿಪ್ ಹೋಗಿ, ಅದು ಕಾಮಿಡಿಗೋಸ್ಕರ ಹಾಕ್ಸಿದ್ದು. ಅದು ಬಿಟ್ರೆ ಇವಾಗಲೂ 1,000 ರೂಪಾಯಿ ಹಾಕ್ಸ್ತಿರೋದು. ಎಲ್ಲಿ ಗೊತ್ತಾಗ್ಸಿ ನೀವು ಅದನ್ನ? ನಾವು ಕೂರ್ಗ್ ಹೋಗಿದಾಗ್ಲೂ ವೈನಾಡ್ಗೆ ಹೋಯ್ತಿದಾಗ್ಲೂ ಏನೋ ಹಾಕ್ಸಿದ್ದು ಅನ್ಸುತ್ತೆ. ಆಯ್ತಾ ಮಚ್ಚ? ಇವಾಗ ನೋಡ್ರಿ ಫೈನಾನ್ಷಿಯಲ್ ಕಂಡೀಷನ್ ಕರೆಕ್ಟಾಗಿಲ್ಲ ನಂದು, ಸ್ವಲ್ಪ ಹದಗೆಟ್ಬಿಟ್ಟೈತೆ ಒಂದು 2 ದಿವಸದಿಂದ. ಬರ್ತದೆ ಗೈಸ್, ಬ್ರ್ಯಾಂಡ್ ಪ್ರಮೋಷನ್ ಮಾಡಿರೋ ದುಡ್ಡುಗಳು ಯಾವುದು ಬಂದಿಲ್ಲ. ಟೇಕ್ ಕೇರ್, ಲವ್ ಯು ಮಚ್ಚ, ಬಾಯ್ ಬಾಯ್. ವಿಜಯ್ ಬಾಯ್ ಮಚ್ಚ. ಬಾಯ್ ಬಾಯ್ ಗೈಸ್. ಹಟ್ಟಿಗೆ ಬಂದು ಅಪ್ಪ ಹಾಯ್ ನಮಸ್ತೆ. ಹಾಯ್ ನಮಸ್ತೆ. ಏನೋ ಬೆಳಗ್ಗೆಯಿಂದ ಫೋನ್ ಮಾಡ್ತಾವ್ ನೀನ ಮಾಡಿ ಎತ್ತಿದ್ನಲ್ಲ ಇದೆ ಫೋಟೋ ತೊಳಿಸ್ಕೊಬರ್ತ ಹೇಳ್ತಿತ್ತಾನೆ. ಈಗ ಬಂದ್ಬಿಟ್ಟು ಜೈಪುರ್ಗೆ ತೊಳಿಸ್ಕೊಬರೋಣ ಅಂತಿದ್ದಿಲ್ಲ. ಇಷ್ಟೊತ್ತ ಬಾಗಿಲು ತಕ ಕೂತಿದಾರ. ನೀನ್ ಬರ್ತಾನೆ ದಿವಾನ ಅಂತ. ಸರಿ ಏನೋ ಕರ್ಮೀನ್ ಸಾರು ಮಾಡಿ ನಾವು ಹೊಟ್ಟೆ ಇವತ್ತು ಕರ್ಮೀನ್ ಸಾರು, ಬಿಳಿ ಮೀನು ಸಾರು ಮಾಡ್ಬೇಕು ತಾನೆ. ನಿನ್ ಕರ್ಗಿದ್ದೀರ ಅಂತ ಕರ್ಮೀನ್ ಸರ್. ನೀನ್ ಬೆಳಿಗ್ಗೆ ತಾನೆ ಬಿಳಿ ಮೀನು ಸಾರು ಮಾಡಿಯಾ? ನಾನೇನ್ ಬೆಳಗಿಲ್ಲ, ನಾನು ಕರ್ಗೆ ಇರೋದು. ಸೊ ಹಂಗಾರೆ ನೀನ್ ರೆಫರೆನ್ಸ್ ಇಟ್ಕೊ ಮಾಡಿದೀಯಾ? ಅಪ್ಪನ ಥರ ಮಾಡಿವೆ ಕೆಂಚು ಮೀನು ಸಾರು. ಅಪ್ಪನ ಕರ್ಗೆ ಇಲ್ಲ ಸಸಂಕು ಥರ ಮಾಡಿ ದಡಿ ಮೀನು ಸಾರು. ಅವನು ಕರ್ಗೆ ದಡ್ಗೆ ಅವನಲ್ಲ. ಇಲ್ಲ ತುಟಿ ಮೀನು ಸಾರು ಮಾಡುವೆ, ದಪ್ಪ ತುಟಿ ಇರೋ ಮೀನು ಹಿಡ್ಕೊಂಡ್ಬಂದು ಹಾಂ ಸೋಡ್ಯಾಕ ಹಂಗೆ ಮಾಡ್ಕೊತಿದ್ಯಾ? ಸ್ಪೋರ್ಟ್ ನೋಡಿದೊಡವ ಅಂತ ಹಾಂ ತಿರ್ಕ ಬರ್ತಿದ್ದೀರ ಮಾತಾಡಿದ್ದೀನಿ. ಇಟ್ಟಿಗೆ ಕೊಡು ಬಾ ಗೈಸ್. ನಮ್ಮ ಹೊಟ್ಟಿಲಿ ಇವತ್ತು ಇಟ್ಟು ಜೊತೆಗೆ ಕರ್ಮೀನ್ ಸಾರು. ಕೈ ಕೊಡಿ ಫಸ್ಟು. ಮೈ ಅನ್ಸೋ ಅನ್ಸೋ ಜೊತೆಯಲ್ಲಿ ಗೈಸ್. ನನ್ನ ಟ್ಯಾಟು ಹಿಂಗೆ ಆಗದೆ ಏನು ಗಾಯ ಆಗಂಗೆ ಆಗ್ಬಿಟ್ಟದೆ. ಫೀಲ್ ಆಗ್ತೋ ಏನೋ ನೋಡ್ಬೇಕು. ಇಲ್ಲ ಬರಲ್ಲ ಯಾರು ಯಪ್ಪ ಸುಸಂಗಣ ಸಂವತ್ಸರ ಯಾರು ಬರಲ್ಲ ಅಂದ್ರೆ ಇಲ್ಲ ಏನಣ್ಣ ಇಲ್ಲ ಏನೋ ಅಂದ್ರೆ ಏ ಭಯವ ನೀನು ಕಂಡ್ರೆ ಚಳ್ಳು ಶಿಷ್ಯ ಚಿಕ್ಕವನ್ ಥರ ಇರು. ಚಿಕ್ಕವನ್ ಥರ ಇರಬೇಕು ಅಷ್ಟೇ. ಅರ್ಥ ಆಯ್ತಾ? ನಮ್ಮಂತ ದೊಡ್ಡವ್ರ ಹತ್ರ ಎಲ್ಲ ಬರಕ್ ಹೋಗ್ಬೇಡ. ಮಾಮ್ ಡ್ಯಾಡ್ ಅಂತ ಆಚೆ ಹಾಕಿಸಿದ ತಕ್ಷಣ ದೊಡ್ಡ ಆನಾಗ್ಬಿಟ್ಟಿ ನೀನು. ತೋರಿಸು ಟ್ಯಾಟು ಹೆಂಗಾಗಿದೆ ನಿಂದು? ನಿಜ ಮದುವೆ ಇದು ಏನು ಟ್ಯಾಟು ಅರ್ತಿಲ್ಲ ಕತ್ತಿಲ್ಲ ಹಂಗೆ ಹಾಕ್ಸ್ಕೊಬೋದಿದೆ ಅಣ್ಣ. ಇದು ಮುಂದೆ ಮುಚ್ಕೊಡೋಣ ಕೆನ್ನೆ ಮೇಲೆ ನಿನ್ ತುಟಿದೆ ಹಾಕ್ಸ್ಬಿಟ್ಟು ನೆಗಿತವನ ಹಬ್ಬ. ಅಣ್ಣ ಈ ಸ್ಮೈಲ್ ಎಲ್ಲ ಎಲ್ಲಿ ಕಲ್ತಿ ನೀನು ಹಿಂಗೆ ಸ್ಮೈಲ್ ಮಾಡೋದ? ಎಲ್ಲಿ ಕಲ್ತಿ ಹೇಳ? ಅದಕ್ಕೆ ಹೇಳು ಒಂದು ಮುತ್ಕೊಟ್ಟೆ ನಂಗೆ. ಈಗ ಕೊಡೋಣ ಇರ್ಲಿ. ಅಬ್ಬಾ ಏನ್ ಗುರು ಡೈಲಾಗ್ ನಿಂದು. ಆದ್ರೆ ಇದು ತುಟಿಗೆ ಯಾವ ಲಿಪ್ಸ್ಟಿಕ್ ಹಾಕ್ತಿ? ಕೆಂಪವಲ್ಲ ಫೇರ್ ಅಂಡ್ ಲವ್ಲಿ ಕಿ ನೈ ಪೇರಲ್ ಲವ್ಲಿ ತುಟಿಗೆ ಹಾಕಾರ ಶಿಷ್ಯ. ಪೇರಲ್ ಲವ್ಲಿ ತುಟಿಗೆ ಹಾಕಲ್ಲ.
ಇದೆಲ್ಲ ತೋಮ್ನೆ ಕೈ ನುಲ್ತು ಅಂಗಳವ ಬೈಲಿ ಗಂಡ ಸುಮ್ಮನೆ ಹೋಗಿ ನಮ್ಮ ಅಪ್ಪನ ಕೈ ಹೊಡಿಸ್ತೀನಿ ಗಂಡ ಹೆಂಗೆ ಹೇಳ್ತಿದ್ರ ನೀನು ಹಾ ಬೀದಿಗೆ ಹೋಗ್ಬೇಕು ಕುಸ್ತಿ ಆಡಕ್ಕೆ ನೀನ್ ನಿಂತ್ಕೊಂಡು ನೋಡಯ್ಯ ಕುಸ್ತಿ ಆಡಿದ್ರೆ ನಾವು ಅಪ್ಪ ನಾನು ಸಸಂಕು ಕುಸ್ತಿ ಆಡಿದ್ರೆ ನಿಂತ್ಕೊಂಡು ನೋಡಿ ಯಾರು ಹೇಳೋರು ಕೇಳೋರು ನಾನು ಸಸಂಕು ಕುಸ್ತಿ ಆಡಿದ್ರೆ ನಿಂತ್ಕೊಂಡು ನೋಡಿ ಕೇಳೋರು ಯಾರಿದ್ದಾರೆ ನಿಮ್ಗ ನೀನ್ ಇದೆಯಲ್ಲಪ್ಪ ನಮ್ದು ಒಂದ್ ಅಕ್ಕೆ ರೆಡಿ ಅಪ್ಪ ಡೋಂಗಿ ತರ ಯಾಕಪ್ಪ ಇಷ್ಟು ಕೋಪ ನನ್ನ ಮೇಲೆ ಅಪ್ಪ ನೀನ್ ಎನಿ ಟೈಮ್ ಕೋಪದಲ್ಲೇ ಇರ್ತೀಯಲ್ಲ ಯಾಕೆ ಅಪ್ಪ ಯಾವ ಎನಿ ಟೈಮಲ್ಲಿ ನಿಮ್ ನಡವಳಿಕೆ ನೋಡಿ ಕೋಪ ಬರ್ತಾ ಇರೋದು ನಾವು ಯಾಕೆ ಡೋಂಗಿ ತರ ಆಡಿದೆ ಸುಮ್ಮನೆ ಓಕೆ ರೆಡಿ ನೆಕ್ಸ್ಟ್ ಬನ್ನಿ ನಾವು ಊಟ ತಿನ್ನೋ ಶಿಷ್ಯ ಆಲ್ರೆಡಿ ಬಾರಿಸ್ಬಿಡ್ಲಿಲ್ಲ ನಂಗೋಸಿ ಮಡ್ಗು ಒಬ್ಬನೇ ಮೆತ್ಬಿಟ್ಟೆ ಯಾಕಂದು ಅವನೇ 2 ತಟ್ಟೆ ಸೆಣದ್ಬಿಡ್ತಾನೆ ಕಣಪ್ಪ ನಮ್ಮ ಮಡ್ಗದ ಇಲ್ಲ ಇದನ್ನೆಲ್ಲ ತೋರ್ಸಕ್ ಬೈಲಿ ಶನಿ 2 ತಟ್ಟೆ 3 ತಟ್ಟೆ ಗೈಸ್ ಇದು ಕರಿಮೀನು ಸಾರು ಇದು ನೋಡ್ರಿ ಕರಿಮೀನು ಸಾರು ಅಂದರೆ ಸಣ್ಣ ಮೀನುಗಳಿಲ್ಲ ನೋಡಿ ಇದು ಸ್ವಲ್ಪ ದೊಡ್ಡದಾಗಲ್ಲ ಇದೆಲ್ಲ ಸಣ್ಣ ಮೀನು ಹಿಡಿದ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಕೊಡೋದು ಚೆನ್ನಾಗಿರ್ತವೆ ಸ್ವಲ್ಪ ಚುಂಗ್ ಹೊಡಿತದೆ ಅಂದರೆ ಸ್ಮೆಲ್ಲು ಜಾಸ್ತಿ ಬಟ್ ಚೆನ್ನಾಗಿರ್ತವೆ ಕಳ್ಳು ಕಸರು ಏನೂ ತೆಗಿಯಂಗಿಲ್ಲ ಎಲ್ಲ ನನಗೆ ತಿನ್ಕೊಳ್ಳೋದು ಗೈಸ್ ಪ್ರತಿ ದಿವಸ ಏನು ಅಡುಗೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕು ಸೊ ಅದಕ್ಕೆ ಈ ವಾರ ನಾವು ChatGPTನ ಕೇಳಬ ಬನ್ನಿ ಈ ವಾರಕ್ಕೆ ಆರೋಗ್ಯಕರ ಊಟದ ಪ್ಲ್ಯಾನ್ ಮಾಡಿಕೊಡು ಅದು 30 ನಿಮಿಷ ಒಳಗಡೆನೆ ಆಗಬೇಕು ಆ ಥರ ಪ್ಲ್ಯಾನ್ ಮಾಡಿಕೊಡು ಜೊತೆಗೆ ಸುಲಭವಾಗಿರಬೇಕು ಎಲ್ಲ ರೆಸಿಪಿಗಳನ್ನು ಸೋಮವಾರ ವೆಜಿಟೇಬಲ್ ಸ್ಟಾರ್ ಫ್ರೈ ಬ್ರೌನ್ ರೈಸ್ ಒಂದು ಬಾಳೆಹಣ್ಣು ಮಂಗಳವಾರ ಬ್ರೌನ್ ರೈಸ್ ಬೇಳೆ ಸಾರು ಭಾನುವಾರ ಲೈಟ್ ನೂಡಲ್ಸ್ ಇದರಲ್ಲಿ ನಂಗೆ ಇಷ್ಟ ಆಗೋದೇನು ಗೊತ್ತಾ ಸುಮ್ಮನೆ ರೆಸಿಪಿ ಹೇಳೋದಲ್ಲ ಇಡೀ ವಾರಕ್ಕೆ ಆಗೋ ಥರ ಕರೆಕ್ಟ್ ಪ್ಲ್ಯಾನ್ನ ಮಾಡ್ಕೊಡ್ತದೆ ಅದರಲ್ಲಿ ತರಕಾರಿಗಳು ಡೈರಿ ಪ್ಯಾಂಟ್ರಿ ಐಟಮ್ಗಳು ಮತ್ತೆ ಪ್ರೋಟೀನ್ ಅಂತ ವಿಭಾಗ ಮಾಡಿ ಕೊಡು ಹಾಲು ತರಕಾರಿಗಳು ಬ್ರೌನ್ ರೈಸ್ 500 ಗ್ರಾಮ್ಸ್ ಮೂಂಗ್ ದಾಲ್ ಕಡಲೆಕಾಳು ಕ್ವಿನೋವಾ ಇದ್ದರೆ ನಾನು ನನ್ನ ರೀಜನಲ್ ಭಾಷೆಯಲ್ಲಿ ಮಾತಾಡಿದ್ರೆ ಸಾಕು ಈ ChatGPT ವಾರಕ್ಕಾಗೋಷ್ಟು ಎಲ್ಲ ಮೀಲ್ನು ರೆಡಿ ಮಾಡಿ ಅದ್ರ ಜೊತೆಗೆ ಶಾಪಿಂಗ್ ಲಿಸ್ಟ್ ಪ್ಲಾನ್ನು ಮಾಡ್ಕೊಡುತ್ತೆ ನಿಮ್ಗೆ ಏನೇ ಬೇಕು ಅಂದ್ರು ChatGPTನ ಕೇಳಿ ಸೊ ಡೌನ್ಲೋಡ್ ದ ChatGPT ನಾವು ಗೈಸ್ ಮುಂಚೆ ಇದು ನಂದು ಫ್ಯಾನ್ ಪೇಜ್ ಅಂತ ಕ್ರಿಯೇಟ್ ಮಾಡಿದ್ರು ಇದಕ್ಕೆ ಒಂದು 30,000 ಫಾಲೋಯಿಂಗ್ ಇತ್ತು ಇವಾಗ ನಾನು ಫಾಲೋ ಮಾಡ್ತೀವ್ರಾ ಗೈಸ್ ನನ್ನೇ ಅನ್ಫಾಲೋ ಮಾಡೋರಿ ಅಪ್ಪ ನಾನು ಅನ್ಫಾಲೋ ಮಾಡಾಕ್ತೀನಿ ಗೈಸ್ ಇದು ನನ್ನ ಫ್ಯಾನ್ ಪೇಜ್ ಅಂತ ಮಾಡಿದ್ದು ಮುಂಚೆ ಬಟ್ ಇವಾಗ ಅವ್ರು ಸ್ವಂತ ಅಕೌಂಟ್ ಮಾಡ್ಕೊಬಿಟ್ಟವ್ರೆ ಸುಮಾರು ಫ್ಯಾನ್ ಪೇಜ್ಗಳಿತ್ತು ಇವಾಗ ಸ್ವಲ್ಪ ಕಾಣೆ ಆಗವೆ ಇದೊಂದಿತ್ತು ಇವಾಗ ಅವ್ರ ಪರ್ಸನಲ್ ಅಕೌಂಟ್ ಮಾಡ್ಕೊಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಮಾಡ್ಕೊಳ್ಳಿ ಬಿಡಿ ಗೈಸ್ ಬಟ್ ಆದರೂ ಖುಷಿ ವಿಚಾರ ಏನು ಅಂದರೆ ಫ್ಯಾನ್ ಪೇಜ್ಗೂ 30,000 ಜನ ಪ್ರೀತಿ ತೋರಿಸಿದ್ರಲ್ಲ ಅಲ್ಲ ಗೈಸ್ ನಿಮ್ಮಿಂದ ನಾವು ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಬೀಚ್ ಇವಾಗ ಲಿಕ್ವಿಡ್ ತಗೊಬರ್ಬೇಕು ವಾಷಿಂಗ್ ಮಿಷಿನ್ ಅದಕ್ಕೆ ಅಂದ್ಬಿಟ್ಟು ಅಂಗಡಿ ಹೋಯ್ತು ಹಲೋ ಸುಜಾ ಹ್ಞೂ ಆರಾಮ ಮಾಮ್ಸ್ ನಾಷ್ಟ ಆಯ್ತಾ ಮುಗೀತಾ ಆಯ್ತಾ ನಾನು ಎಡ್ತಿ ಕೈಲಿ ಔಷಧಿ ಹೊಡಿಸ್ತದೆಯಾ ಏನಂತ ಇವ್ರ ಮಗ ವಿಜಯ್ ಕುಮಾರ್ 1 kg ಲಿಕ್ವಿಡ್ ಊರಲ್ಲಿ ವೆಹಿಕಲ್ಗಳೆಲ್ಲ ನೋಡ್ರಿ ಬಸ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಮುಂಚೆ ಇವ್ರ ಜೊತೆಗೆ ನಿಂತ್ಕೊತಿದ್ದೆ ಬಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಬಸ್ ಸಿಗ್ತಿರ್ಲಿಲ್ಲ ಅಂದ್ಕೊಳ್ಳಿ ಬಸ್ಸಿ ಹಿಂಸೆ ಆಯ್ತಿರ್ಲಿಲ್ಲ ಬಟ್ ನಾವು ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಬೇಕು ಯಾವಾಗಲೂ ಬಸ್ಸಲ್ಲಿ ಓಡಾಡಬಾರ್ದು ತಗೋ ಹಿಂಗಂಡ ನಮಗೆ ಹಣ ಬರುವ ಇವ್ನ ಕರ್ಕ ತಿರ್ಗೋದು ಹಾಂ ಏನು ಹೋಗಲ್ಲ ಏನ ನಿಮ್ಮ ಬಜ್ಜಿ ಹೊಡಿದಿಂಗಳ ಹೊಡಿನ ಗಾಡಿ ಮುದ್ಕೇನು ಅಲ್ಲ ನಮ್ಮ ಅಣ್ಣನ ಗಾಡಿ ಹೋಗ್ಬೇಕಾಗಿತ್ತು ಈ ಕಾರ್ನ ಎಷ್ಟು ಗ್ಯಾಪಲ್ಲಿ ನಿಲ್ಸೋಲಿ ಅಂದರೆ ನೋಡ್ರಿ ಒಂದು ಚೂರು ಗ್ಯಾಪಲ್ಲಿ ನಿಲ್ಸಿರೋದು ಗೈಸ್ ನಮ್ಮ ಮಟ್ಟೇಲಿ ಇವತ್ತು ಮೇವು ಮೊಳವಳ್ಳಿ ಸಾರು ಮತ್ತು ಅನ್ನ ಈ ಕಡೆ ಪೊಂಗಲ್ ಮಾಡೋದು ಖಾರ ಪೊಂಗಲ್ ಅದು ತಿನ್ನಾಗೋದು ಗೈಸ್ ಇದನ್ನ ಸಾರು ಅನ್ಬೇಕು ಪಲ್ಯ ಅನ್ಬೇಕು ಗೊತ್ತಾಯ್ತು ಇಲ್ಲಿ ಸಾರೇ ಇಲ್ಲ ಬರೀ ಮೊಳವಳ್ಳಿ ಕಾಳೆ ತುಂಬೋದು
ಗೈಸ್ ಇವಾಗ ಮೈಸೂರಿಗೆ ಹೋಯ್ತಾವೆ ನಾನು ಮತ್ತು ನನ್ನ ಮಿಸ್ಸಸ್ಸು. ಇವರು ನಮ್ಮ ಫ್ರೆಂಡು ನಮ್ಮ ಪುನಿ ಬ್ರೋ ಅಂತ. ಇವಾಗ ಇವರು ನಮ್ಮ ಜೊತೆಗೆ ಮೈಸೂರಿಗೆ ಹೋಗ್ತಾವ್ರೆ. ಇವರೆಲ್ಲ ಬೆಂಗಳೂರಿಗೆ ಹೋಗ್ಬೇಕಂತೆ ಬೇರೆ ಕೆಲಸದ ಮೇಲೆ. ಗೈಸ್ ಇವತ್ತು ತಮ್ಮನೇಲಿ ನೋಡಿರ್ತೀರಿ ನೀವು, ಅದು ಯಾಕೆ ಬಂದಿದೆ ಗೈಸ್ ಇವತ್ತು ತಮ್ಮನೇಲಿ ನೋಡಿರ್ತೀರಿ. ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾವೆ. ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇವಾಗ ನಿಸರ್ಗ ಅವ್ರನ್ನ ಪಿಕ್ ಮಾಡ್ಕೊಂಡು ಮತ್ತು ನಮ್ಮ ಮಚ್ಚ ಇಸ್ರಾರ್ ಬಂದವನೇ. ಇಸ್ರಾರ್ ಪಿಕ್ ಮಾಡ್ಕೊಂಡು ನಾವು 4 ಜನನು ಚಾಲೆಂಜ್ ವಿಡಿಯೋ ಮಾಡಬೇಕು. ಬನ್ನಿ ಮಾಡ ಬಂದ್ಲು ಭಯ ಇರಲಿ ನೋಡು, ಅದೇ ಭಯ ಇರಲಿ. ಗೈಸ್ ಇಲ್ಲಿ ಮೇಕಪ್ ಐಟಮ್ಗಳು ಹಿಂಗೆ ತಂದು ಮಾಡಿದ್ರು. ಅಲ್ಲಿ ಹೊಸ್ಬಿಟ್ಲು ಹಂಗೆ ಮೇಕಪ್ ಐಟಮ್, ಕೆನ್ನೆ ರೋಸಾ, ಲಿಪ್ಸ್ಟಿಕ್ಕು, ಇನ್ನು ಏನೇನು ತಗೊಂಡು ಕಾಜಲ್ಲ ಇದು ಲಿಪ್ಸ್ಟಿಕ್. ಗೈಸ್ ಏನಪ್ಪ ವಿಜಯ್ ಅದೇ ಬೇಕಾ ಬಂದು ಅದೇ ಬೇಕಾ ಏನಕ್ಕ ಸಮಾಚಾರ? ಬಡವ್ರ ಮಕ್ಳಂತ ರೇಗಿಸ್ತೀಯ ಬಿಡಿ. ಆಯ್ತು ಬಡವಿ ಬಡವಿ ನಮ್ಮಂತ ಸಾಕಾರ ಮಂದಿ ಜೊತೆ ಬಡವಿ ಕಡೆ ಗಿಡೆ ಅಂತ ಯಾಕಂತ ಅದು ಸಾಂಗ್ ಆಫ್ ಮಾಡ್ರಿ. ತಲೆ ಮೊದ್ಲೇ ಲೂಜು ಅಂತ ನಿಂಗೆ ಗೊತ್ತ. ಬಡ ಮುದಾವೆ ಒಳಗ ಮೆಂಟ್ಲು ಲೂಜ್ ಆಗ್ಬಿಡದ ಮುದವಿ. ಏನಕ್ಕೆ ಹಿಂಗೆ ಬಡವಿ ನಮ್ಮಂತ ಸಾವುಕಾರ ಜೊತೆ ಸೇಳಲ್ಲ ಅದಕ್ಕ. ಬಡವ್ರ ಜೊತೆ ಸೇರಿದ್ರೆ ಕರೆಕ್ಟ್ ಆಗಿರೋದು. ಬಡವಿ ಗೈಸ್ ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ಬಿಟ್ಟು ವಿಜಯ್ ನಿಸರ್ಗ ಅವ್ರನ್ನ. ಇದು ಕೈಗೆ ನಗಾಕ್ಬಿಟ್ಟು ಕಲ್ಸ್ಲಾ? ಬಡವ್ರ ಕೈಯಲ್ಲಿ ನಗೋಯ್ತಾ ಬಿಡುದ. ನಂಗೆ ಹೊಡಿತಾನೆ ತೋರ್ಸದ್ ಮರ್ತ್ಕೊತಾನೆ ನೀವಂತೂ. ಗೈಸ್ ಇದು ನಿಸರ್ಗ ಅವರು ಅವ್ರಿಗೇನಾಗಿಲ್ಲ. ಗುಂಟ್ಕಲ್ ದನ ಇದ್ದಂಗೆ ಅವ್ರಿಗೇನು ಆಗಲ್ಲ. ಅವ್ರ ಫ್ಯಾಮಿಲಿ ಯಾರೋ ಒಬ್ರು ಇಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರಂತೆ. ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟನ್ನು ಇಸ್ಕೋಬೇಕಿತ್ತಂತೆ. ಇಲ್ಲೇ ಇವರು PG ಪಕ್ಕನೇ ಇದ್ದಿದ್ದು. ಅವ್ರ ಮೆಡಿಕಲ್ ಸರ್ಟಿಫಿಕೇಟ್ ಇಸ್ಕೋಬೇಕು ಅಂತಂದ್ರು. ಸೊ ಇವಾಗ ಇಸ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಗೋರೆ. ಮತ್ತೆ ನೆಕ್ಸ್ಟ್ ಹೋಗಿ ನಮ್ಮ ಇಸ್ರಾರ್ನ ಪಿಕ್ ಮಾಡ್ಕೊಂಡು ಅಲ್ಲೇ ಇಸ್ರಾರ್ ಇರೋ ಜಾಗದಿಂದನೇ ಕಂಟೆಂಟ್ ಶೂಟ್ ಮಾಡಬೇಕು. ನಾನೇನು ಹಿಡ್ದೆಯಪ್ಪ ಹಿಡಿಯಪ್ಪ ನೀ ಇಸ್ಕೊ ಬಂದ್ರಿಯಾ? ಬಡವಿ ಬತ್ತವಣ ಬಡವಿ ಬಡಿಸ್ತಾನದ ಹಾಸ್ಪಿಟ್ಲಿಗೆ ಹೋಗಿದ್ದು. ಇಸ್ಕೊ ಬಂದ್ರಿಯಾ? ಬಡದುಡ್ಬೇಕಾಗಿದ್ಕಲ್ಲ ನಿಂಚೆ ಪಾಪ ಇಸ್ರಾರ್ ಫೋನ್ ಮಾಡ್ತಾರಲ್ಲ. ಮೊದ್ಲೇ ಬಡಿಸ್ತಾನದಲ್ಲ ಆಮೇಲೆ ಬಾಡಿಗೆ ಸುಸ್ಕಿಸ್ತಾಗಿದ್ದಾಗಿ ಆಸ್ಪತ್ರೆಗೆ ಹೋದ್ರು ಬಡವಿಗೆ ದುಡ್ಡೇ ಇರಲ್ಲ ಪಾಪ. ನೀನ್ ಕೊಡು ದುಡ್ಡು ನಂತ ಇಲ್ಲ ನಾವೇನಿದ್ರು ಶ್ರೀಮಂತರಿಗೆ ಮಾತ್ರ ಕೊಡೋದು, ಇನ್ನಂತ ಬಡವಿಗೆ ಕೊಡಲ್ಲ. ಅದಕ್ಕೆ ಫುಲ್ಲು ಟ್ರಾಫಿಕ್ ಜಾಮ್. ಗೂಳಿಯಲ್ಲಿ ಗೂಳಿ ಅಣ್ಣ ಅಲ್ಲಿ ಮನೇಲಿ ಹೋದ ಚೆನ್ನಾಗವ್ರ ಗೂಳಿ ಚೆನ್ನಾಗವ್ರ ಚೆನ್ನಾಗವ್ರೆ. ಅರ್ಪಿತ ಅವರು ಚೆನ್ನಾಗವ್ರೆ ಅಣ್ಣ. ನಿಮ್ಮ ಅಣ್ಣ ಅಣ್ಣನೂ ಚೆನ್ನಾಗವ್ರೆ. ಫಾರಿನರ್ಸು ಹೋಲಿ ಬುಳ್ಳ ಬಂದು ನೋಡಿ ನಮ್ಮ ಕರ್ನಾಟಕ ಇಂಡಿಯಾ ಎಲ್ಲ ನನ್ನ ಮಗನ ನೀನ್ ನೋಡು ಅಂತ ಹೇಳ್ತಾ ಇರೋದು. ನಾ ಇಲ್ಲೇ ಹುಟ್ರೆ ನಾದಕ್ಲ ನೋಡಿ ಕ್ಯಾಮ್ರಾ ಆಫ್ ಮಾಡಿದ್ದೆ ತಡ ಗ್ಲಾಸಸ್ ಅಂತ ಅನ್ನ ಅಂದಿಲ್ವ ಮಚ್ಚ ಬೇಕಿರ್ಲಿ ನಿನ್ ತಾಯಣ ಮಾಡುವ ಅನ್ನ ಅಂದಿಲ್ವ ಅವನು. ಇಲ್ಲ ಆನಾಗಿಲ್ವ 2 ಕೊಟ್ಟಿವ್ನಿ ಎಸಿನ. ಮಚ್ಚ ಎಲ್ರಿಗೂ ಒಂದೊಂದು ಕ್ವಶನ್. ವಿಜಯ್ ನಿನ್ ಫೇವ್ರೇಟ್ ಬೈಕ್ ಯಾವ್ದು ಮಚ್ಚ? ಮಚ್ಚ ನಿಂದು ಫೇವ್ರೇಟ್ ಬೈಕು? ನಂದು ಇದು ಹಯಾಬುಜಾ ಇಷ್ಟ. ನಿಮ್ದು ನಿಸರ್ಗರೇ? ಹೇಳ್ರಿ ಗೈಸ್. ನಂಗೆ ಒಂದು ಡ್ರೀಮ್ ಬೈಕ್ ಇಂತ ಬೈಕ್ ತಗೋಬೇಕು ಅಂತ ಅನ್ಸಿದ್ದು ಅಂದ್ರೆ ನಂಗೂ GT 650 GD 650 ನಂಗೂ. ಅದು ಬಿಟ್ರೆ GD 650 ಬಿಟ್ರೆ ನನಗೆ ಡ್ಯೂಕ್ 390 ಇಷ್ಟ. ಇದು ಕವಾಸಕಿ ನಿಂಜಾ ಒಂದ್ಸತಿ ನೋಡಿದಿ. ಅದ್ ನೋಡಿದ ತಕ್ಷಣ ಅದ್ರ ಸೌಂಡ್ ನೋಡಿ ಒಂಥರ ಇಷ್ಟ ಆಗಿದೆ. ನನಗೆ ಡ್ಯೂಕ್ ಗಿಂತ ಜಾಸ್ತಿ GD 650. ಗೈಸ್ ಬನ್ನಿ GT 650 ಇಷ್ಟ. ಇವತ್ತು ಕಂಟೆಂಟ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದು ಅಂದ್ರೆ ನಾವು
1 hour ಚಾಲೆಂಜು ಯಾರು ಜಾಸ್ತಿ ದುಡ್ಡು ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ ಕಂಟೆಂಟ್ ಮಾಡುವ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದು. ಬಟ್ ಆದ್ರೆ ಈ ವಿಡಿಯೋ ಆಲ್ರೆಡಿ ಲಾಂಗ್ ಆಗ್ಬಿಟ್ಟಿದೆ. ನಾವು ತಿರ್ಗಾ ಆ ವಿಡಿಯೋ ಹಾಕ್ತೀವಿ ಅಂದ್ರೆ 50 ನಿಮಿಷ ಆಯ್ತದೆ. ಸೊ ಅದು ಸಪ್ರೇಟ್ ವಿಡಿಯೋ ಹಾಕ್ತಿವಿ. ಇವತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಇದೆ, ಅದು ಬೇರೆ ವ್ಲಾಗ್ ಅಲ್ಲಿ ಹಾಕವ ಅನ್ಕೊಂಡಿದ್ವಿ. ಬಟ್ ಆದ್ರೆ ಈ ವ್ಲಾಗ್ ಅಲ್ಲೇ ಮರ್ಜ್ ಮಾಡ್ಬಿಟ್ಟು ಹಾಕ್ತೀನಿ. ಅದೇನಂದ್ರೆ ನಾವು ಇವಾಗ GT 650 ಬುಕ್ ಮಾಡಕ್ ಹೋಯ್ತಿದೀವಿ. ನಿಜ ಮಸ ಸೀರಿಯಸ್ ನನ್ನ ಯಾರ್ದು ನಂದ ವಿಜಿದ ಬೇರೆಯವ್ರದ. ಬಟ್ ಗೈಸ್ ಬನ್ನಿ ಇವಾಗ GT 650 ನನ್ನ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಬೈಕು GT 650 ಬುಕ್ ಮಾಡಕ್ ಹೋಗುವ. ಇವ್ರು ನಿಸರ್ಗ ಅವ್ರಿಗೂ ಇಷ್ಟ GT 650 ಅಲ್ವಾ, ಆಮೇಲೆ ಅಪ್ಪಿಗೂ ಇಷ್ಟ GT 650. ಬನ್ನಿ ಗೈಸ್, GT 650 ಯಾರ್ದು ಅಂತ ಡೆಲಿವರಿ ದಿವಸ ನಿಮಗೆ ಗೊತ್ತಾಯ್ತದೆ. ನಂದು ವಿಜಿದು ಬೇರೆಯವ್ರದ್ದು ಯಾರ್ದು ಏನು ಎತ್ತ ಅಂತ. ಓಕೆನಾ ಗೈಸ್, ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದು ತಿರ್ಗಾ ಮತ್ತೆ ಗೈಸ್ ವೆಲ್ಕಮ್ ಟು ರಾಯಲ್ ಎನ್ಫೀಲ್ಡ್ ಶೋರೂಮ್. ನಮ್ಮ ಬೈಕ್ ಅಲ್ಲಿ ನಿಂತೈತೆ ನೋಡಿ ಗೈಸ್, ಅಲ್ಲಿ ರಾಯಲ್ ಎನ್ಫೀಲ್ಡ್ GT 650. ಗೈಸ್ ಹೋದ್ಸತಿ ಹೋಗಿದಾಗ ನಾನು ಅದು ತಗೊಂಡಿದ್ದೆ ಅಚೋರಿ ಬೈಕ್, ಅಲ್ಲಿ ಕಾಣಿಸ್ತದಲ್ಲ. ಹೋದ್ಸತಿ ಬಂದಿದಾಗ ನಂಗೆ ಆವಾಗಲೂ GT 650 ಇಷ್ಟ ಇತ್ತು. ಬಟ್ ಆದರೆ ದುಡ್ಡಿರ್ನಿಲ್ಲ ಅಷ್ಟು ತಗೊಳ್ಳೋಷ್ಟು. ಆವಾಗ ಈ ಬೈಕ್ ತಗೊಂಡಿದ್ದು. ಇದು ಮೋಸ್ಟ್ಲಿ ಡೆಲಿವರಿಗೆ ಬಂದಿರೋಂಗೈತೆ. ಈ ಗಾಡಿನೂ ಚೆನ್ನಾಗಿದೆ ಇದು. ಆಮೇಲೆ ಇಲ್ಲಿ ನೋಡಿ ಇವೆಲ್ಲ ಇವಾಗ ಹೊಸ್ದಾಗಿ ಬಂದಿರೋದು. ಇದು 450cc ಗಾಡಿ ಇದು. ವಿಜಯ್ ಬೈಲಿ ಈ ಗಾಡೀಲಿ ಇಬ್ಬರು ಒಬ್ಬರೇ ಕೂತ್ಕೊಳ್ಳೋಕ್ಕಾಗಲ್ಲ. ತಗ್ಸ್ಬಿಟ್ಟು ಸೀಟ್ ಹಾಕ್ಸ್ಕೋಬೋದಾ? ಇದು ಚೆನ್ನಾಗಿಲ್ಲ ಮಚ್ಚ, ಇದು ಬುಕ್ ಮಾಡವಾ? ದೊಡ್ಡ ಸ್ಪ್ಲೆಂಡ್ರು ಇಲ್ಲ, ಪೆಟ್ರೋಲ್. ಇದು ನೋಡಿ ಹಿಂಗೆ ಓಡಿಸೋದು ಇದು. ಆದ್ರೂ ಬೈಕ್ ಒಂಥರ ಅಲ್ಲ ಮಚ್ಚ, ಕ್ರೇಜ್ ಚೆನ್ನಾಗಿರ್ತದೆ ಬೈಕ್ ಕ್ರೇಜ್ಗಳು. ಬೈಕ್ ಏನು ಅಂದರೆ ಒಂದು ಕ್ರೇಜು, ಕಾರು ಕಂಫರ್ಟು. ಅಣ್ಣ GT 650 ಹೆಲ್ಮೆಟ್ಗಳು ನೋಡಿ ಇಷ್ಟವೇ. ಈ ಶೋರೂಮಲ್ಲಿ ಕಾಸ್ಟ್ಲಿಯೆಸ್ಟ್ ಗಾಡಿ ಯಾವ್ದಣ್ಣ? ಸರ್ ಶಾರ್ಟ್ ಗನ್. ಇಲ್ಲಿ ಶಾರ್ಟ್ ಗನ್ ಯಾವುದು? 2 ತಿಂಗಳಾಗುತ್ತೆ. ಶಾರ್ಟ್ ಗನ್ ಸದ್ಯಕ್ಕೆ ಇಲ್ಲಿ ಡಿಸ್ಪ್ಲೇ ಇಲ್ಲ. ಮತ್ತೆ ಯಾವ ಶೋರೂಮಲ್ಲಿ ಐತೆ? ಯಾವ ಶೋರೂಮಲ್ಲಿ ಇಲ್ಲ ಶಾರ್ಟ್ ಗನ್. ಮೈಸೂರಲ್ಲಿ ಎಲ್ಲೂ ಇಲ್ವಾ? ಶಾರ್ಟ್ ಗನ್ ಅಂತ ಹೊಸ ಗಾಡಿ. ಇದಕ್ಕಿಂತ 3 ವರ್ಷ ಆಗೈತಂದೆ. ಇದಕ್ಕಿಂತ 1 ಲಕ್ಷ ಜಾಸ್ತಿ ಅಂತೆ ಅದು ಗಾಡಿ ಶಾರ್ಟ್ ಗನ್. ಯಾವುದು? ಅದೇ ತರ ಬರುತ್ತೆ ಆದ್ರೆ ಅದಲ್ಲ. ಗೈಸ್ GT 650 ನನ್ನ ಡ್ರೀಮ್ ಬೈಕ್ ಗೈಸ್. ಇದು ನನಗೆ ಇಷ್ಟ ಆಗಿರೋ ಬೈಕು. ಕೂತ್ರೆ ಏನೋ ಒಂದು ಫೀಲು ಅನ್ಕೊಳ್ರಿ. ದಿಸ್ ಅಲ್ಟಿಮೇಟ್ ಮಚ್ಚ. ನಿಂಗೆ ಯಾವ ಗಾಡಿ ಇಷ್ಟ ಇಷ್ಟರಲ್ಲಿ? ಬರೀ ಇದ್ರಲ್ಲಿ ಮಾತ್ರ ಈ ರಾಯಲ್ ಎನ್ಫೀಲ್ಡ್ಗಳು GT. ನಿಮಗೆ ಎಲ್ಲದರಲ್ಲೂ GTನೇ ಇಷ್ಟ ಗೈಸ್. ರಾಯಲ್ ಎನ್ಫೀಲ್ಡ್ ಅಸೆಸರೀಸ್ ಎಲ್ಲ ಇಟ್ಟವ್ರೆ ಇಲ್ಲಿ ನೋಡ್ರಿ. ಈ ಕಡೆ ಜಾಕೆಟ್ 7,000 ಅಂತ. ಈ ರೈಸ್ ಮಾಡಿದ್ರೆ ನನ್ನ ಮಗನೇ ಹೊಡಿತಾರೆ, ನನಗೂ ಹೊಡಿತಾರೆ, ನಿನ್ಗೂ ಹೊಡಿತಾರೆ. ಮಾಡಬೇಡ ಕಳ. ಎಷ್ಟಾಯ್ತದೆ? ರೆಡ್ ಬುಕ್ ಮಾಡಿದ್ರೆ ಮತ್ತೆ ಈ ಕಲರ್ಗೂ ರೆಡ್ಗೂ ಎಷ್ಟು ಡಿಫ್ರೆನ್ಸ್ ಬರ್ತದೆ? ರೆಡ್ ಆದರೆ ಎಷ್ಟಾಯ್ತದೆ ಸರ್? 4,51,799 ಆಗುತ್ತೆ ಆನ್ ರೋಡ್ ಪ್ರೈಸ್. ಇದು ಈ ಕಲರ್ ಆದರೆ? ಇದು ಮಿಸ್ಟರ್ ಕ್ಲೀನರ್. ಇದಾದರೆ ಇದು ನಿಮಗೆ 4,87,3 ರೂಪೀಸ್ ಆಗುತ್ತೆ ಆನ್ ರೋಡ್ ಪ್ರೈಸ್. 30,000 40,000 4,87,003 ರೂಪಾಯಿ ಆಗುತ್ತೆ ವೆಹಿಕಲ್ ಆನ್ ರೋಡ್ ಪ್ರೈಸ್. ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಸರ್? ಅದಕ್ಕೆ ನಿಮಗೆ ಒಂದು 30,000 ಡಿಫ್ರೆನ್ಸ್ ಬರುತ್ತೆ. ಬರೀ ಕಲರ್ ಅಷ್ಟೇ ಚೇಂಜ್. ಡಿಫ್ರೆನ್ಸ್ ಅಷ್ಟೇ. ಕಲರ್ಗೆ 30,000 ಡಿಫ್ರೆನ್ಸ್ ಸರ್, ರೆಡ್ಗೂ ಇದಕ್ಕೂ. ಬಟ್ ಆದರೂ ಇದು ರೆಡ್ ಕಮ್ಮಿ, ಇದೇ ಜಾಸ್ತಿ. ಕಲರ್ ಮಾತ್ರ ನಿಮ್ಗೆ ಡಿಫ್ರೆನ್ಸ್ ಬರುತ್ತೆ. ಫೀಚರ್ಸ್ ಎಲ್ಲ ಫೀಚರ್ಸು, ಮೈಲೇಜು, ಟ್ಯಾಂಕ್ ಕೆಪಾಸಿಟಿ, HP, ಟಾರ್ಕ್. ಇದು ಮೈಲೇಜ್ ಎಷ್ಟು ಬರ್ತದೆ ಇದು ಸರ್? ಮೈಲೇಜ್ ನಿಮ್ಗೆ ಒಂದು 20-25 ಗೈಸ್. ಇವಾಗ ಬೈಕ್ ಬುಕ್ ಆಯ್ತೈತೆ ಗೈಸ್. ಬೈಕ್ ಎಲ್ಲ ಬುಕ್. ಬನ್ನಿ ಊಟ ಮಾಡುವ, ಹೊಟ್ಟೆ ಹಸಿತದೆ. ಆ ಬೈಕ್ ಡೆಲಿವರಿ ಆಗೋದು ಬಂದು
ಎಕ್ಸಾಕ್ಟಾಗಿ ಆಗಸ್ಟ್ 11ಕ್ಕೆ ಏನಕ್ಕೆ ಡೆಲಿವರಿ ಆಗೋದು ಅಂತ ಅಂದರೆ ಆಮೇಲೆ ಹೇಳ್ಕೊಡ್ತೀನಿ ಗೈಸ್. ಅದು ಆಗಸ್ಟ್ 11ನೇ ತಾರೀಕಿನೇ ಅಷ್ಟೇ ಗೈಸ್. ಬೈಕು ಯಾರಿಗೆ ಬುಕ್ ಮಾಡ್ತಿರೋದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನಾನು ಫಸ್ಟ್ ತಗೊಂಡಿದ್ದ ಗಾಡಿ ಇದೆ, ಮೈ ವೆಹಿಕಲ್.